ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದಶಾಸ್ತ್ರಪುರಾಣಾಬ್ಧಿವಿಕ್ರೀಡನವಿಶಾರದಾನ್ ಶ್ರೀಸತ್ಯಧ್ಯಾನತೀರ್ಥಾಖ್ಯಾನುಪತಿಷ್ಠೇ ಗುರುನ್ ಮಮ. ವೇದಶಾಸ್ತ್ರಪುರಾಣಾರ್ಥರಸಪೀಯೂಷವರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ ಜಾಲಿಹಾಳಗುರುಂ ಭಜೆ. ಯಸ್ಯ ಸ್ಮರಣಮಾತ್ರೇಣ ಧರ್ಮದೀಕ್ಷಾ ವಿವರ್ಧತೆ ವಂದೇ ತಾನ್ ಶ್ರೀನಿವಾಸಾರ್ಯಾನ್ ಮಮ ವಿದ್ಯಾಗುರೂನ್ ಸದಾ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ಭೃಕೋದರಕೀರ್ತನೇನ ಶತ್ರೂನ್ ವಿನಂಕ್ಷ್ಯತಿ ಧನಂಜಯಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಸ್ವಸ್ತ್ಯಸ್ತು ಸತಾಮಖಿಲಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮನ್ಮಹಾಮುನಿಕೃತೆ ಶ್ರೀಮನ್ಮಹಾಭಾರತೆ ವಿರಾಟಪರ್ವಣಿ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ಹರಿ ಓಂ. ಯುಧಿಷ್ಠಿರನ ಮಾತನ್ನು ಭೀಮಸೇನ ದೇವರು ಕೇಳಿದರು. ಮಾತನ್ನು ಕೇಳಿ ಸಹಸಾ ಬರತಕ್ಕಂತಹ ಕೋಪವನ್ನು ತಡೆ ಹಿಡಿದ್ರು. ಸಹಜವಾಗಿ ಬರುವಂತಹ ಕೋಪ. ಸಹಸಾ ಉತ್ಪತಿತಂ ಕೋಪಂ ನ್ಯಯಚ್ಛದ್ ಧೃತಿಮಾನ್ ಬಲಾತ್. ಉಕ್ಕಿ ಬರುವಂತಹ ಕೋಪವನ್ನು ತಡಿ ಹಿಡಿಯೋದು ಅಂತನ್ನೋದು ವಿವೇಕಿಯಾದವನಿಗೆ ಮಾತ್ರ ಸಾಧ್ಯ. ಹಳ ಕೋಪ ಬಂದಾಗ ತಡ್ಕೊಳ್ಳೋದು, ಕೋಪಕ್ಕೆ ತಕ್ಕ ಹಾಗೆ ತಾನು ಅಭಿಪ್ರಾಯವನ್ನು ವ್ಯಕ್ತ ಮಾಡದೇ ಇರೋದು ಅಥವಾ ಪ್ರತಿಕ್ರಿಯೆಯನ್ನು ಮಾಡದೇ ಇರೋದು. ಇದನ್ನು ಮಾಡಬೇಕು ಅಂದರೆ ತುಂಬ ಮನೋಬಲ ಬೇಕು. ಸಾಧಾರಣವಾಗಿರುವಂತಹ ಮನೋಬಲ ಇದ್ದಂಥವನಿಗೆ ಇದೆಲ್ಲ ಆಗೋದಿಲ್ಲ. ಪರಿಸ್ಥಿತಿಯನ್ನು ತನ್ನ ಹಿಡಿತದಲ್ಲಿ ಯಾವನಿಗೆ ತಗೊಳ್ಳಿಕ್ಕೆ ಸಾಧ್ಯ ಅಂತಂದರೆ ಯಾವನಿಗೆ ಅತಿ ಹೆಚ್ಚು ಮನೋಬಲ ಇರ್ತದೆ ಅವನಿಗೆ ಸಾಧ್ಯ. ಮನೋದೋಷ ಇದ್ದುಬಿಟ್ರೆ ಮಾತ್ರ ವ್ಯಕ್ತಿಗೆ ತನ್ನನ್ನು ತಾನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಾಗಿ ಅತ್ಯಧಿಕವಾಗಿರತಕ್ಕಂತಹ ಮನೋಬಲ ಬೇಕು. ಯುಧಿಷ್ಠಿರ ಹೇಳ್ತಿರಬೇಕಾದ್ರೆ ಯುಧಿಷ್ಠಿರನ ಮಾತು ಒತ್ತಟ್ಟಿಗಿರಲಿ. ಯುಧಿಷ್ಠಿರ ಹೇಳ್ದ ಅಂತ ಹೇಳಿ ಇವ್ರು ಕೇಳಿದರು. ಯುಧಿಷ್ಠಿರ ಹೇಳಿದ್ರೂ ಕೂಡ ಕೇಳಬೇಕು ಅನ್ನೋ ನಿಯಮ ಇಲ್ಲ. ಸ್ವಭಾವ ಸಹಜವಾಗಿಯೇ ಉತ್ತಮರವರು, ಕೇಳಬೇಕು ಅಂತಿಲ್ಲ. ಮತ್ತು ಯಾಕೆ ಕೇಳಿದರು ಅಂತಂದರೆ ತಮ್ಮ ಮನಸ್ಸಿನ ಬಲದಿಂದ ತಮ್ಮ ಕೋಪವನ್ನು ತಮಗೆ ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಬರ್ತದೆ ಅಂತ ಜಗತ್ತಿಗೆ ತೋರಿಸ್ಲಿಕ್ಕೆ ಕೇಳಿದವರಂತೆ ಮಾಡಿದರು. ಕೇಳಲಿಲ್ಲ, ಕೇಳಿದವರಂತೆ ಮಾಡಿದರು.
ಅಧಿಕಾರಸ್ಥರಾದವರಿಗೆ ಇನ್ನೊಬ್ಬರ ಮಾತು ಕೇಳಬೇಕು ಅಂತಿರೋದಿಲ್ಲ. ಬೇಕಾದಷ್ಟು ಕಡೆ ಮೀರುವಂತಹ ಅವಕಾಶ ಇರ್ತದೆ. ಇಂದ್ರಜಿತುವಿಗೆ ಬ್ರಹ್ಮದೇವರು ವರ ಕೊಟ್ಟಿದ್ದರೆ ಶ್ರೀಮದಾಚಾರ್ಯರ ತಾತ್ಪರ್ಯ ನಿರ್ಣಯ ಬರೀಬೇಕಾದ್ರೆ ಅಂತಾರೆ, ಇಂದ್ರಜಿತು ಬ್ರಹ್ಮಾಸ್ತ್ರವನ್ನು ಬಿಟ್ಟರೆ ಬ್ರಹ್ಮಾಸ್ತ್ರದಿಂದ ಹನುಮಂತ ದೇವರು ಯಾಕೆ ಬದ್ಧರಾದವರು ಹಾಗೆ ನಿಂತುಕೊಂಡ್ರು ಅಂದರೆ ಕಾರಣ ಬರೀತಾರೆ ವ್ಯಾಖ್ಯಾನಕಾರರು. ಬ್ರಹ್ಮಾಸ್ತ್ರದಕ್ಕಿಂತ ಉತ್ತಮವಾದ ಅಸ್ತ್ರ ಇಂದ್ರಜಿತುವಿನ ಹತ್ರ ಇರಲಿಲ್ಲಂತೆ. ನಮ್ಮಲ್ಲೆಲ್ಲ ಹೇಳೋದಿಲ್ವೇ, ಕುರುಡ್ರಕ್ಕಿಂತ ಮೆಳ್ಳಗಣ್ಣು ವಾಸಿ ಅಂಥೇಳಿ. ಇರೋ ಅಸ್ತ್ರಗಳ ಪೈಕಿ ಇಂದ್ರಜಿತುವಿನ ಹತ್ರ ಇದ್ದದ್ದು ಉತ್ತಮವಾದ ಅಸ್ತ್ರ ಯಾವುದಪ್ಪ ಅಂದ್ರೆ ಬ್ರಹ್ಮಾಸ್ತ್ರ. ಅದಕ್ಕೆ ಕಟ್ಟಿಸಿಕೊಳ್ಳಿಲ್ಲ ಅಂದರೆ ಇನ್ನು ಯಾವುದಕ್ಕೂ ಕಟ್ಟಿಸಿಕೊಳ್ಳೋ ಪ್ರಸಂಗನೇ ಇಲ್ಲ. ಬ್ರಹ್ಮಾಸ್ತ್ರಕ್ಕೆ ಗೌರವ ಕೊಡಬೇಕು ಅಂತಲೂ ಇಲ್ಲ. ಬೇಕಾದಷ್ಟು ಕಡೆ ಬ್ರಹ್ಮಾಸ್ತ್ರವನ್ನು ಮೀರಿ ನಡೆದದ್ದಿದೆ. ವಾಯುದೇವರು ಸ್ವತಃ ಬ್ರಹ್ಮದೇವರಿಗೇನೆ ಅಂತಾರೆ, ಏನಂತಂದರೆ ಬೇಕಾದಷ್ಟು ಕಡೆ ಈ ಮಾತನ್ನು ಮೀರಿದ್ದಿದೆ. ಸಾಧನೆಯಲ್ಲಷ್ಟೇ ಬ್ರಹ್ಮದೇವರು ವಾಯುದೇವರಿಗಿಂತ ಹೆಚ್ಚಿನವರು ಹೊರತಾಗಿ ಯೋಗ್ಯತೆಯಲ್ಲಿ ಸಮಾನರು. ಬ್ರಹ್ಮದೇವರೇ ಲೆಕ್ಕಕ್ಕಿಲ್ಲ ಅಂತಂದರೆ ಇನ್ನು ಯುಧಿಷ್ಠಿರ ಸ್ವರೂಪತಃ ಯಮಧರ್ಮರಾಯನಾಗಿದ್ದರೂ ಕೂಡ ಇವನಿಗೆ ಗೌರವ ಕೊಡಬೇಕು ಅಂತಿಲ್ಲ. ಕಾರಣ ಹೇಳ್ತಾರೆ, ಯಾಕೆ ತಮ್ಮನ್ನು ತಾವು ನಿಯಂತ್ರಣ ಮಾಡಿಕೊಂಡ್ರು ಅಂದರೆ ಮನೋಬಲ ಇದ್ದು ಧೈರ್ಯ ಇದ್ದದ್ರಿಂದ ತಮ್ಮನ್ನು ತಾವು ನಿಯಂತ್ರಿಸಿಕೊಂಡ್ರಷ್ಟೇ ಹೊರತಾಗಿ ಯುಧಿಷ್ಠಿರ ತನ್ನ ಮಾತನ್ನು ತಾನು ಹೇಳಿ ಮುಗಿಸಿದ. ಕೆಲವಾರು ಸರ್ತೆ ಕೆಲವರು ತಮ್ಮ ಮಾತು ಕೇಳ್ತಾರೋ ಬಿಡ್ತಾರೋ, ತಾವು ಒಂದು ಮಾತು ಹೇಳಿಬಿಡೋಣ ಅಂತ ಹೇಳ್ತಿರ್ತಾರೆ ನೋಡ್ರಿ. ಮಾತಿಗೇನು ಬೆಲೆ ಇರೋದಿಲ್ಲ. ಆ ಮಾತನ್ನು ಯಾರೂ ಕೇಳಿಸ್ಕೊಳ್ಳಿಕ್ಕೆ ಸಿದ್ಧರಿರೋದಿಲ್ಲ. ಮಾತು ಹೇಳಿದ್ವಿ ಅಂತನ್ನುವಂಥದ್ದು ಒಂದು ಕ್ರಮದ ತೃಪ್ತಿ ಇವರಿಗೆ ಬೇಕಾದದ್ದಕ್ಕೆ ಇವರು ಹೇಳ್ಕೋತಾ ಇರ್ತಾರೆ. ಆ ರೀತಿ ಹಾಗೆ ಹೇಳೋದೇನಿದೆಯಲ್ಲ ಅದಕ್ಕೆ ಯಾವ ವಿಧವಾದ ಬೆಲೆನೂ ಇಲ್ಲದೆ ಇದ್ದರೂ ಕೂಡ ಹೋಗಿರ್ತೀವಿ ನಾವೇ ಎಲ್ಲೋ ಒಂದು ಕಡೆಗೆ ವಾಹನವನ್ನು ಏರಬೇಕು ಅಂತ ಹೊರಟಾಗ ಅನೌನ್ಸ್ಮೆಂಟು ಅಂತನ್ನೋದು ಏಕಪ್ರಕಾರ ಹೊಡ್ಕೋತಾ ಇರ್ತದೆ. ಯಾರು ಅನೌನ್ಸ್ಮೆಂಟ್ ಕೇಳೇ ಹತ್ತಬೇಕು, ಯಾರೋ ಕೆಲವು ಜನ ಕೇಳ್ತಾರೆ. ಸಾಮಾನ್ಯವಾಗಿ ಅನೌನ್ಸ್ಮೆಂಟ್ ಕೇಳಿ ಹತ್ತಬೇಕು ಅಂತ ಅನ್ನೋದು ಎಲ್ರಿಗೂ ಇರೋದಿಲ್ಲ. ತಮ್ಮ ಪಾಡಿಗೆ ತಾವು ಬರ್ತಾರೆ. ತಮಗಾಗಿ ಕಾಯ್ದಿರಿಸಿರ್ತಕ್ಕಂತಹ ಜಾಗ ಅಥವಾ ಕಾಯ್ದಿರಿಸಿರ್ತಕ್ಕಂತಹ ವಾಹನ ಏನಿದೆ, ಕಾಯ್ದಿರಿಸಿರುವಂತಹ ಸ್ಥಳದಲ್ಲಿ ತಮ್ಮ ಪಾಡಿಗೆ ತಾವು ಹೋಗಿ ಕೊಡ್ತಾರೆ, ತಮ್ಮ ಪಾಡಿಗೆ ತಾವು ಪ್ರಯಾಣ ಮಾಡ್ತಾರೆ ಅಲ್ರಿ. ಮತ್ತು ಅವ್ರು ಆ ರೀತಿಯೆಲ್ಲ ಒದರ್ತಾ ಇದ್ರು, ಅದನ್ನು ಏನು ಕೇಳಿಸ್ಕೊಂಡ್ರೋ ಇಲ್ಲ, ಅದನ್ನೇ ಕೇಳಿಸ್ಕೋಬೇಕು. ನನ್ನ ಪ್ರಯಾಣಕ್ಕೂ ಅವ ಕೂಗೋದಕ್ಕೂ ಸಂಬಂಧನೇ ಇಲ್ಲ. ಅಲ್ಲ, ನಿಮ್ಮ ಪ್ರಯಾಣದ ಬಗ್ಗೆನೇ ಹೇಳ್ತಾ ಇದ್ರು ಅವ್ರು, ಹೇಳಿ. ಅದನ್ನು ಕೇಳಿ ನಾನು ನಿರ್ಧಾರ ಮಾಡಬೇಕು ಅಂತಿಲ್ಲ. ಅದರ ಪಾಡಿಗೆ ಅದು ಹೇಳ್ತಾ ಇರ್ತದೆ, ನನ್ನ ಪಾಡಿಗೆ ನಾನು ಮಾಡ್ತಾ ಇರ್ತೀನಿ. ಎರಡೂ ಅಸಂಬದ್ಧವಾದದ್ದು. ಯಾರಾದ್ರೂ ಅಲ್ರಿ ನಾವು ಯಾಕೆ ಇಟ್ಟಿದ್ದೀವಿ ಅಂತಂದರೆ ನೀವು ಅದನ್ನು ಕೇಳಿಸ್ಕೊಂಡು ಮುಂದೆ ಹೋಗಲಿ, ನಾವು ಕೇಳಿಸ್ಕೊಂಡು ಮುಂದೆ ಹೋಗಬೇಕು ಅಂತಿಲ್ಲ. ಯಾಕೆ ನಮಗೆ ಗೊತ್ತಿದೆ ನಾವೆಲ್ಲಿ ಹೋಗಬೇಕು, ನಮ್ಮ ಗಾಡಿ ಎಲ್ಲಿದೆ, ನಾವು ಎಲ್ಲಿಗೆ ನಿಲ್ತೀವಿ ಅಂತ ಹೇಗೆ ನಿರ್ಧಾರಿತವಾಗಿ ಜನ ನಡೀತಾರೋ ಹಾಗೇ ಭೀಮಸೇನ ದೇವರು ತಮಗೆ ಗೊತ್ತಿದೆ, ತಮಗೆ ಸಂಪೂರ್ಣವಾದಂತಹ ಜ್ಞಾನ ಇದೆ, ತಾವೇನು ಮಾಡ್ತಿದ್ದೀವಿ ಅಂತ ಹೇಳಿ ತಮ್ಮನ್ನು ತಾವು ನಿಯಂತ್ರಣ ಮಾಡಿಕೊಂಡ್ರು. ಧೃತಿಮಂತರಾಗಿದ್ದರು, ಮನೋನಿಗ್ರಹದ ಸಾಮರ್ಥ್ಯ ಇತ್ತು. ಮನೋದೋಷ ವಿಹೀನಸ್ಯ ನತುದೋಷವತಃ ಕ್ವಚಿತ್ ಸತ್ಸು ಕೇಶವ ಪೂರ್ವೇಶು ಕ್ರಮಶೋ ಭಕ್ತಿಹೀನತಾ ಅಸದ್ಭಕ್ತಿ ತಥಾ ಸ್ನೇಹ ಬಹುಮಾನಂ ಅಥಾಪಿವ ಸ್ವೋತ್ತಮಾನಾಂ ಪ್ರಿಯತ್ಯಾಗಾತ್ ಆತ್ಮಪ್ರಿಯ ಚಿಕೀರ್ಷುತ ಅಧಿಕೇಶ್ವೇವ ನೀಚೋಚ್ಚಂ ಭಕ್ತಿ ವ್ಯತ್ಯಾಸ ಏವವ ಕಾರ್ಯೇಷು ಬಹುಮಾನೋ ವಾ ಸ್ವಾತ್ಮನಃ ಸಮತಾಪಿವ ಆಧಿಕ್ಯೆ ಕಿಮು ವಕ್ತವ್ಯಂ ಆತ್ಮನಃ ಶಕ್ತಿಹಾಪಂ ಶಕ್ತಸ್ಯ ಶಕ್ತವತ್ ಕರ್ಮ ಮನೋದೋಷಾಃ ಇತೀರಿತಾಃ. ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ ಮನೋದೋಷ ಅಂದರೆ ಏನು ಅಂತ. ಆ ಮನೋದೋಷ ಇಲ್ಲದೇ ಇದ್ದವರು, ಮನೋದೋಷದಿಂದ ಹೀನನಾಗಿದ್ದ, ಮನೋದೋಷ ಇರಲಿಲ್ಲ ಅಂತಾದರೆ ಅವನಿಗೆ ಇನ್ನೊಂದು ದೋಷ ಇಲ್ಲವೇ ಇಲ್ಲ. ಸ್ಪಷ್ಟವಾಗಿ ಹೇಳ್ತಾರೆ, ಸಹಸಾ ಉತ್ಪತಿತಂ ಕೋಪಂ ನೇಯಚ್ಛದ್ ಧೃತಿಮಾನ್ ಬಲಾತ್. ಮನಸ್ಸಿನ ಬಲದಿಂದಾಗಿ ಸರ್ವಸ್ವ ಪ್ರಸಂಗವನ್ನು ಗೆಲ್ತಿದ್ರು ಅಂದರೆ ಏನರ್ಥ? ಮನೋದೋಷ ಇದ್ದವನಿಗೆ ಮನೋಬಲ ಇರೋದಿಲ್ಲ. ಯಾವನಿಗೆ ಮನೋದೋಷ ಇರ್ತದೋ ಅವನಿಗೆ ಮನೋಬಲ ಇಲ್ಲ ಅಂತ ಹೇಳ್ತಾರೆ. ಧೃತಿಮಂತನಾದಂಥವನಿಗೆ ಅವನಿಗೆ ತನ್ನ ಸಂಪೂರ್ಣವಾಗಿರ್ತಕ್ಕಂಥ ತನ್ನ ಮೇಲೆ ತನಗೆ ಹಿಡಿತ ಇದ್ದಾಗ ಅವನೇನು ಮಾಡ್ತಾನೆ? ಪ್ರಸಂಗ ಅದು ಎಂಥದ್ದೇ ಇರಲಿ ತನಗೆ ಅನುಕೂಲ ಆಗೋ ಹಾಗೆ ಅದನ್ನೇನು ಮಾಡ್ತಾನೆ? ಮಾರ್ಪಾಡು ಮಾಡ್ಕೊತಾನೆ.
ಯಾವನಿಗೆ ಈ ರೀತಿ ಸಾಮರ್ಥ್ಯ ಇರ್ತದೆ? ಸತ್ಸು ಕೇಶವ ಪೂರ್ವೇಶು ಕ್ರಮಶೋ ಭಕ್ತಿಹೀನತಾ. ಪರಮಾತ್ಮನಿಂದ ಮೊದಲುಗೊಂಡು ದೇವತಾ ವ್ಯಕ್ತಿಗಳಲ್ಲಿ ಯಾರಿಗೆ ಭಕ್ತಿ ಇರೋದಿಲ್ಲಲ್ಲ, ಪರಮಾತ್ಮ, ರಮಾದೇವಿ, ವಾಯುದೇವರಿಗಾದರೆ. ಅಸದ್ಭಕ್ತಿ, ಅಯೋಗ್ಯರಾಗಿರತಕ್ಕಂತಹ ವ್ಯಕ್ತಿಗಳ ವಿಷಯದಲ್ಲಿ ತಾತ್ಕಾಲಿಕವಾದಂತಹ ಭಕ್ತಿ, ತಾತ್ಕಾಲಿಕವಾದಂತಹ ಅಭಿಮಾನ ದೇವತೆಗಳಿಗೂ ಬರುತ್ತೆ ನೋಡ್ರಿ. ಅಶ್ವತ್ಥಾಮಾಚಾರ್ಯ ಸ್ವಯಂ ದುರ್ಯೋಧನನ ಮೇಲೆ ಅಭಿಮಾನ ಮಾಡ್ತಾಯಿದ್ರು. ಅಶ್ವತ್ಥಾಮಾಚಾರ್ಯರು ದುರ್ಯೋಧನನ ಮೇಲೆ ಅಭಿಮಾನ ಮಾಡ್ತಾಯಿದ್ರು. ಅಸದ್ಭಕ್ತಿ. ಮದ್ರದೇಶದ ರಾಜ ಶಲ್ಯ ಜರಾಸಂಧನ ಮೇಲೆ ಅಭಿಮಾನ ಮಾಡ್ತಾ ಇದ್ದ. ಬಾಲ್ಯೀಕ್ ರಾಜ ಜರಾಸಂಧನ ಶಿಷ್ಯತ್ವ ವಹಿಸಿದ್ದ. ಅಸದ್ಭಕ್ತಿ. ತಾತ್ಕಾಲಿಕವಾಗಿ ಹಿಂಗಾಗ್ತದೆ. ದೊಡ್ಡ ದೊಡ್ಡವರಿಗೆ ಭಕ್ತಿ ಬರ್ತದೆ, ಕೆಲವರಿಗೆ ಸ್ನೇಹ ಇರ್ತದೆ. ಅವರೇನು ತಪ್ಪು ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ ರೀ, ನಮಗಂತೂ ಒಳ್ಳೆಯವರು. ಹೌದು, ಬಾಲ್ಯೀಕ್ ರಾಜನೇ ಮುಂದೆ ರಾಯರು, ಮಂತ್ರಾಲ ರಾಯರು. ಬರಬಾರ್ದು ಅಂತೇನಿಲ್ಲ, ವಾಯುದೇವರಿಗಿದಿಲ್ಲ. ಅಥವಾ ಅವ್ರ ಬಗ್ಗೆ ಬಹುಮಾನ, ಅಯೋಗ್ಯರ ಬಗ್ಗೆ ಅಸದ್ಭಕ್ತಿ ತಥಾ ಸ್ನೇಹ ಅಥವಾ ಬಹುಮಾನ, ಬಹಳ ಅವ್ರ ಮೇಲೆ ಅಭಿಮಾನ ಇಟ್ಟುಕೊಳ್ತು. ಸ್ವೋತ್ತಮಾನಾಂ ಪ್ರಿಯತ್ಯಾಗಾತ್, ತನಗಿಂತಲೂ ಉತ್ತಮರಾದವರಿಗೆ ಪ್ರಿಯವಾದಂತಹ ವಿಷಯ ಏನಿದೆಯೋ ಅದನ್ನು ತಾನು ಬಿಟ್ಟು ಬಿಡೋದು. ಅಥವಾ ತನ್ನ ಪ್ರೀತಿಯನ್ನು ತಾನು ಸಂಪಾದನೆ ಮಾಡ್ಕೊಳ್ಳೋದಕ್ಕೋಸ್ಕರ ಇನ್ನೊಬ್ಬರನ್ನು ಹಾಳು ಮಾಡೋದು. ಅಧಿಕರಲ್ಲಿ ನೀಚತನವನ್ನು, ನೀಚರಲ್ಲಿ ಉಚ್ಚತನವನ್ನು ಮಾಡೋದು. ಯಾವನು ಉತ್ತಮನಿದ್ದಾನೋ ಅವನಿಗೆ ಮರ್ಯಾದೆ ಕಳೆಯೋದು, ಯಾವನು ಅಧಮನಿದ್ದಾನೋ ಅವನಿಗೆ ಗೌರವ ಕೊಡೋದು. ಯಾಕೆ ಅಂತಂದರೆ ತನಗೆ ಪ್ರೀತಿ ಪಾತ್ರನಾದಂಥವನು ಅಧಮನಾದದ್ದರಿಂದ ಉತ್ತಮನನ್ನು ಅಪಮಾನ ಮಾಡೋದು. ಭಕ್ತಿ ವ್ಯತ್ಯಾಸ. ಉತ್ತಮರಲ್ಲಿ ಭಕ್ತಿ ಮಾಡದೇ ಇರೋದು, ಅಧಮರಲ್ಲಿ ಭಕ್ತಿ ಮಾಡೋದು. ಕಾರ್ಯೇಶು ಬಹುಮಾನೋವ, ತಾನು ಮಾಡಿರ್ತಕ್ಕಂತಹ ಕರ್ಮಗಳ ಬಗ್ಗೆ ತನಗೆ ಅಪಾರವಾಗಿರತಕ್ಕಂಥ ಅನುರಾಗ ಹುಟ್ಟೋದು. ಸ್ವತ್ಮನ ಸಮತಾಪಿವ, ಅಥವಾ ಕೆಲವಾರು ಸಾರಿ ಇದಿನ್ನೂ ಮಿತಿಮೀರಿ ಹೋದರೆ ಅತ್ಯಂತ ನೀಚರಿಗೆ ಪರಮಾತ್ಮನ ಜೊತೆಗೇ, ಸ್ವಪದಾರ್ಥನಾದಂತಹ ಪರಮಾತ್ಮನ ಜೊತೆಗೇ ಸಮತ್ವದ ಬುದ್ಧಿ. ಆಧಿಕ್ಯೆ ಕಿಮು ವಕ್ತವ್ಯಂ ಆತ್ಮನ ಶಕ್ತಿಹಾಪನಂ, ತನ್ನ ನೈಜವಾಗಿರ್ತಕ್ಕಂತಹ ಶಕ್ತಿಯನ್ನು ತಾನು ಕಡೆಗಣಿಸಿ ಯೋಚನೆ ಮಾಡೋದು. ಅರ್ಜುನ ಮಾಡಿದ್ನಲ್ಲ, ನನಗಿದು ಸಾಧ್ಯ ಇಲ್ಲ ಅಂತ. ಶಕ್ತನಾಗಿದ್ದರೂ ಕೂಡ ಅಶಕ್ತನಂತೆ ಕಾರ್ಯವನ್ನು ತ್ಯಾಗ ಮಾಡಿಬಿಡೋದು, ಬಿಟ್ಬಿಡೋದು, ಕೆಲಸನ ಮಾಡೋದನ್ನೇ ಬಿಟ್ಬಿಡೋದು. ಯಾಕ್ರಿ? ನಮ್ಮ ಕೈಲಾಗೋದಿಲ್ಲ. ಏನಾರ ಹೇಳ್ರಿ ನೀವು, ನಮ್ಮ ಕೈಲಾಗೋದಿಲ್ಲ ರೀ, ಮುಂದೇನು ಹೇಳ್ತೀರಿ? ಕೈಲಾಗೋದಿಲ್ಲ ಅನ್ನೋದು ಬ್ರಹ್ಮಾಸ್ತ್ರ ಇದ್ದಂಗೆ, ಅಲ್ಲಿಂದ ಮುಂದೆ ನೀವೇನು ಹೇಳಂಗಿಲ್ಲ. ಶಕ್ತಸ್ಯ ಅಶಕ್ತವತ್ ಕರ್ಮ. ಭೀಮಸೇನ ದೇವರು ತಮ್ಮ ಇಡೀ ಸಮಗ್ರವಾಗಿರತಕ್ಕಂತಹ ಜೀವಿತಾವಧಿಯಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ತೊಗೊಳ್ರಿ, ವಾಯುದೇವರದು ಒಂದು ಕಡೆನೂ ಕೂಡ ಇಂಥ ದೋಷಗಳು ನಿಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಶಕ್ತಸ್ಯ ಅಶಕ್ತವತ್ ಕರ್ಮ ಮನೋದೋಷಾಹ ಇತೀರಿತಾಹ. ಇಂಥ ಮನೋದೋಷಗಳು ಯಾರಿಗಿರ್ತವೆ ಅಂದರೆ ಮನೋಬಲ ಇಲ್ಲದೆ ಇದ್ದವನಿಗೆ, ಧೃತಿ ಇಲ್ಲದೆ ಇದ್ದವನಿಗೆ, ಪ್ರಸಂಗವನ್ನು ತನಗೆ ಅನುಕೂಲಕರವಾಗಿ ಮಾರ್ಪಾಡು ಮಾಡಿಕೊಳ್ಳಿಕ್ಕೆ ಚೈತನ್ಯ ಇಲ್ಲದೆ ಇದ್ದವನಿಗೆ, ಇಂಥವನಿಗೆ ಈ ರೀತಿಯಾದಂತಹ ದೋಷ ಬರ್ತದೆ ಹೊರತು ಯಾವನ ಸಮರ್ಥನೆ ಇರ್ತಾನೆ, ಯಾವನು ಪ್ರಸಂಗವನ್ನು ತನ್ನ ಪರವಾಗಿ ಮಾರ್ಪಾಡು ಮಾಡಿಕೊಳ್ಳಿಕ್ಕೆ ಗೊತ್ತಿದ್ದವನು, ವಿವೇಕಿಯಾದವನಿರ್ತಾನೆ, ಅವನು ಇದಕ್ಕೆಲ್ಲ ಏನಾಗೋದಿಲ್ಲ, ಈಲ್ಡಾಗೋದಿಲ್ಲ. ಅವನು ಗೊತ್ತಿದೆ ಮುಂದೇನಾಗ್ತದೆ ಅಂಥೇಳಿ. ಧೃತಿಮಂತರಾದ ಭೀಮಸೇನ ದೇವರು ತಮ್ಮ ಪಾಡಿಗೆ ತಾವು ಕೋಪವನ್ನು ತಡೆ ಹಿಡ್ಕೊಂಡ್ರು. ಇದೇನು ದೊಡ್ಡ ವಿಷಯ. ಯುಧಿಷ್ಠಿರನೂ ತಡೆ ಹಿಡ್ಕೊಂಡಿರಲಿಲ್ಲ ಅಂದರೆ ಅವತ್ತೇ ಹೇಳಿದ್ನಲ್ಲ, ಧೃತಿ ಮಂತನಾಗಿರ್ತಕ್ಕಂತಹ ಭೀಮಸೇನ ತಡೆ ಹಿಡಿದಿದ್ದು ಯಾಕೆ ಹೆಚ್ಚಿಂದು ಅಂತಂದರೆ
ಕೋಪಕ್ಕೆ ಕೀಚಕನನ್ನು ಕ್ಷಣಾರ್ಧದಲ್ಲಿ ಸೊಳ್ಳೆಯ ಥರ ಹೊಸಕ್ಕೆ ಹಾಕೋ ಸಾಮರ್ಥ್ಯ ಯಾವುದು ಭೀಮಸೇನ ದೇವರಿಗಿತ್ತೋ ಆ ಸಾಮರ್ಥ್ಯ ಯುಧಿಷ್ಠಿರನಿಗೆ ಇರಲಿಲ್ಲ. ಕೆಲವರೆಲ್ಲ ಹೇಳ್ತಿರ್ತಾರೆ, ಕೇಳಿದ್ರಲ್ಲ, ನಾನು ಮನಸ್ಸು ಮಾಡಿದೆ ಅಂದ್ರೆ ನೋಡ್ರಿ ಬೇಕಾದ ಮಾಡ್ತೀನಿ. ಯಾವತ್ತು ಮಾಡ್ತೀರಿ? ಮನಸ್ಸು ಮಾಡಿಲ್ಲ ಅಷ್ಟೇ, ಮತ್ತು ಸಾಯೋ ತನಕ ಮನಸ್ಸು ಮಾಡೋದೇ ಇಲ್ಲ. ಇವರೆಲ್ಲ ಈ ರೀತಿ ಹೇಳಿಕೊಂಡ್ರೆ ಅದಕ್ಕೆ ಯಾವುದಕ್ಕೂ ಬೆಲೆ ಇರೋದಿಲ್ಲ. ಆದರೆ ಮುಂದಿನ ದಿವಸಗಳಲ್ಲಿ ತಾವೆಷ್ಟು ಸಮರ್ಥರು ಅನ್ನೋದನ್ನು ಭೀಮಸೇನ ದೇವರು ಕೀಚಕನ ಸಂಹಾರ ಮಾಡಿದಾಗ ಅದನ್ನು ಸ್ಫುಟೀಕರಣ ಮಾಡ್ತಾರೆ. ಅಪೇಕ್ಷೆ ಪಟ್ಟಿದ್ರೆ ಅವತ್ತೇನೆ ಯಾಕೆ ನಾನು ತಡೆ ಹಿಡ್ಕೊಂಡಿರ್ತಕ್ಕಂತಹ ಕೋಪ ಅದು ಅತ್ಯಂತ ಸರ್ವೋತ್ಕೃಷ್ಟವಾದದ್ದು, ನಾನು ಕೋಪವನ್ನು ಉಪಶಮನ ಮಾಡಿಕೊಂಡೆ ಅಂದರೆ ಅದು ನನ್ನ ದೊಡ್ಡ ಗುಣ ಅಂತ ನೀವ್ಯಾಕೆ ಪರಿಭಾವಿಸಬೇಕು ಅಂದರೆ, ನಾನು ಕೋಪಕ್ಕೆ ಬಂದರೆ ಉಸಿರು ಕೂಡ ನಿಂತು ಹೋದದ್ದು ಯಾರ್ದು? ಕೀಚಕಂದು. ಅದು ಕೀಚಕನ ಪಕ್ಕದವರಿಗಲ್ಲ, ಕೀಚಕನಿಗೆ ಗೊತ್ತಾಗದೇ ಇರೋ ಹಂಗೆ ಕೀಚಕನ ಉಸಿರು ನಿಂತೋಗ್ಬಿಟ್ಟಿತ್ತು. ಕೀಚಕನಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಕೀಚಕನ ಉಸಿರನ್ನು ನಿಲ್ಲಿಸ್ಬಿಟ್ಟಿದ್ರು. ಇಷ್ಟು ಸಾಮರ್ಥ್ಯವಂತರಾಗಿರ್ತಕ್ಕಂಥವರು ತಮ್ಮ ಕೋಪವನ್ನು ನಿಗ್ರಹ ಮಾಡಿಕೊಂಡ್ರು ಅಂದರೆ, ಅವರು ಕೋಪವನ್ನು ನಿಗ್ರಹ ಮಾಡಿಕೊಳ್ಳೋದು ಒಂದು ದೊಡ್ಡದಾಗಿರ್ತಕ್ಕಂತಹ ಕೆಲಸನೇ. ಅದಕ್ಕೆ ಸುಮಧ್ವಿಜಯಕಾರರು ಅಂತಾರೆ, ಗಮನಾಸನ ಸಂಕಥಾದಿ ಲೀಲಾ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರೀ ಕಥಮಪ್ಯಮರಾಃ ಪ್ರಪಂಚಯೇಯುಃ ನನು ಮಧ್ವಸ್ಯ ನ ಮಾದೃಶೋಲ್ಪಬೋಧಾಃ. ಅವ್ರು ಕೂತಿದ್ದು, ಅವ್ರು ನಿಂತಿದ್ದು, ಅವ್ರು ನಡೆದಿದ್ದು, ಅವ್ರು ಓಡಾಡಿದ್ದು, ಅವ್ರು ಮಾತಾಡಿದ್ದು, ಅವ್ರು ಹೇಳಿದ್ದು, ಅವ್ರು ಕೇಳಿದ್ದು, ಅವ್ರು ಉಸಿರಿದ್ದು, ಅವ್ರು ಉಸಿರಾಡಿದ್ದು, ಪ್ರತಿಯೊಂದೂ ಕೂಡ ಅದು ಸ್ಮರಣ ಮಾಡಿದರೆ ಸಾಕಂತೆ. ಭವಾಪವರ್ಗದಾತ್ರೀಹಿ, ಸಂಸಾರದಲ್ಲಿ ಇದ್ದಂತಹ ವ್ಯಕ್ತಿಗೆ ಮೋಕ್ಷವನ್ನು ಕೊಡಿಸ್ಲಿಕ್ಕೆ ಸಮರ್ಥವಾದದ್ದಂತೆ. ಯೋಚನೆ ಮಾಡಬೇಕಷ್ಟೇ. ಭೀಮಸೇನ ದೇವರು ಸುಮ್ಮನಿದ್ದಾರೆ ಅಂದರೆ ಯಾಕೆ ಸುಮ್ಮನಿದ್ರು? ಭೀಮಸ್ಯ ಚ ಸಮಾರಂಭಂ ದೃಷ್ಟ್ವಾ ರಾಜ್ಞಸ್ಯ ಚೇಷ್ಟಿತಂ ದ್ರೌಪದ್ಯಾಭ್ಯಧಿಕಂ ಕ್ರುದ್ಧ ಪ್ರಾರುದತ್ಸ ಪುನಃ ಪುನಃ. ಒಂದು ಕೋಪ ದ್ರೌಪದಿ ದೇವಿಯಲ್ಲಿ ಎಂಥ ಚೈತನ್ಯವನ್ನು, ಎಷ್ಟು ಅತ್ಯದ್ಭುತವಾಗಿರತಕ್ಕಂತಹ ಶಕ್ತಿಯನ್ನು ತುಂಬಿತು ಅಂತಂದರೆ, ಉತ್ತರ ಕ್ಷಣದಲ್ಲಿ ತಾನು ಯಾರು, ತಾನು ಮಾಡಬೇಕಾಗಿರತಕ್ಕಂತಹ ಕರ್ತವ್ಯ, ಈ ಕ್ಷಣದಲ್ಲಿ ನಾನು ಮಾಡಬೇಕಾದಂತಹ ಕರ್ತವ್ಯ ಏನು ಅಂತನ್ನುವಂತಹ ಜಾಗೃತ್ ಬುದ್ಧಿ ಸದಾಕಾಲಕ್ಕೂ ಉಳ್ಳವಳು ಅದನ್ನು ಉದ್ದೀಪನಗೊಳಿಸಿದರೆ ಕ್ಷಣಾರ್ಧದಲ್ಲಿ ಮಾತಾಡ್ತಾಳೆ ದ್ರೌಪದಿ ದೇವಿ. ಅಂದರೆ ಹಿರಿಯರ ಒಂದು ಅದ್ಭುತವಾದಂತಹ ನಡೆ, ಹಿರಿಯರ ಒಂದು ಭಾವಾಭಿವ್ಯಕ್ತಿ, ಹಿರಿಯರಿಗೆ ಯಾವ ಅಭಿಪ್ರಾಯದ ಬಗ್ಗೆ ಒಲವು ಇದೆ ಅಂತ ಗೊತ್ತಾದರೆ ಕಿರಿಯರು ಅದರಂತೆ ನಡ್ಕೊಳ್ತಕ್ಕಂಥ ಕ್ರಮ ಬಹಳ ಸ್ವಾರಸ್ಯಪೂರ್ಣವಾಗಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ಇರುವಂತಹ ದೊಡ್ಡ ಔಚಿತ್ಯಪೂರ್ಣವಾದ ನಡೆನುಡಿ ಏನಂದರೆ, ಇಲ್ಲೆಲ್ಲ ಹೇಳಿ ಕೇಳಿ ಪ್ರತಿಯೊಂದನ್ನು ಕೂಡ ಮತ್ತು ಇದನ್ನು ಲಿಖಿತವಾಗಿ ಪರಾಮರ್ಶೆ ಮಾಡಿದರೆ ಅದಕ್ಕೆ ತುಂಬ ಗೌರವ ಕಡಿಮೆ, ಲೀಸ್ಟ್ ಗೌರವ. ಅದು ಮನೆಯಲ್ಲಿ ಹಿರಿಯರಾಗಿರ್ತಕ್ಕಂಥವ್ರು ನಾನು ಸಂಧ್ಯಾವನ್ನೆಗೆ ಹೇಳ್ತೀನಿ ಅಂತ ಹೇಳಿ ಯಜಮಾನ ಎದ್ದ ಅಂತಂದರೆ ಅದು ಎಲ್ರಿಗೂ ಒಂದು ಸೂಚನೆ. ಸಂಧ್ಯಾವಂದನೆ ಸೂರ್ಯಾಸ್ತದಕ್ಕಿಂತ ಮುಂಚೆ ಮಾಡ್ತಾರೆ. ಸೂರ್ಯಾಸ್ತದಕ್ಕಿಂತ ಮುಂಚೆ ಸಂಧ್ಯಾವಂದನೆ ಮಾಡ್ತಾರೆ ಅಂದರೆ ಸಾಲಿಗ್ರಾಮದಲ್ಲಿ ಸಂಧ್ಯಾವಂದನೆ ಮಾಡೋದರಿಂದ ಸಹಸ್ರಪಟ್ಟು ಪುಣ್ಯ ಹೆಚ್ಚಾಗ್ತದೆ. ಸಾಲಿಗ್ರಾಮದ ಹತ್ತಿರ ಇವ್ರು ಹೋದಂತಹ ಸಮಯದಲ್ಲಿ ಆ ಶಾಲಿಗ್ರಾಮವನ್ನು ದೀಪದ ಬೆಳಕಿನಲ್ಲಿ ನೋಡಬೇಕು. ದೀಪದ ಬೆಳಕಿನಲ್ಲಿ ನೋಡಬೇಕಂದ್ರೆ ದೇವರ ಎದುರಿಗೆ ದೀಪ ಉಳಿದಿರಬೇಕು, ಅಂದಮೇಲೆ ದೀಪ ಹಚ್ಚಬೇಕು ಅಂತನ್ನೋದು ಹೆಂಡತಿಗದು. ನಾನು ಸಂಧ್ಯಾವಂದನೆಗೆ ಹೇಳ್ತೀನಿ ಅನ್ನೋ ಶಬ್ದಕ್ಕೆ ಹೆಂಡತಿಗೆ ದೀಪ ಹಚ್ಚು ಅನ್ನೋ ಅಭಿಪ್ರಾಯ. ದನ ಕಟ್ಟೋರು ಇರ್ತಾರಲ್ಲ, ದನ ಕಾಯೋರು ಇರ್ತಾರೆ ನೋಡ್ರಿ ಮನ್ಯಾಗ, ಅವರೆಲ್ರಿಗೂ ಏನಂತಂದ್ರೆ ಸೂರ್ಯಾಸ್ತ ಆದ ನಂತರದಲ್ಲಿ ಗೋವಿಗೆ ಹೋಗಿ ಹುಲ್ಲು ಹಾಕ್ಬೋದು ಅಂತಿಲ್ಲ. ಅದಕ್ಕೆ ಮುಂಚೆನೇ ಏನಾಗಬೇಕು, ಹಸುಗಳಿಗೆ ಹೋಗಿ ಹುಲ್ಲನ್ನು ಹಾಕಿ ಬರಬೇಕು. ಅದು ಅವರಿಗೆ ಅಪ್ಪನವ್ರು ಸಂಧ್ಯಾವನ್ನೆಗೆ ಹೇಳ್ತಿದ್ದಾರಂತೆ, ಹುಲ್ಲು ಹಾಕಿರಬೇಕು. ಈಗ ಮಂಗಳಾರತಿ ಮಾಡಿದರೆ ಅವರು ಸಾಯಂಕಾಲದ ಗೋದರ್ಶನಕ್ಕೆ ಅಲ್ಲಿ ಬರ್ತಾರೆ. ಮಕ್ಕಳಿಗೆಲ್ರಿಗೂ ಅದು ಪಾಠದ ಸಮಯ. ಸಂಧ್ಯಾವನ್ನೆಗೆ ಹೇಳ್ತಿದ್ದಾರೆ, ಮುಂದೆ ಏನಿದೆ ಅಂದರೆ ಸಾಯಂಕಾಲದ ಪಾಠ, ಸಾಯಂಕಾಲದ ಉಪನ್ಯಾಸದ ಕಾರ್ಯಕ್ರಮಗಳು, ಮನೆಯಲ್ಲಿ ಪೌರಾಣದ ಕಾರ್ಯಕ್ರಮ, ಇದೆಲ್ಲ ಆರಂಭ ಆಗ್ತದೆ. ಸಂಧ್ಯಾವಂದನೆಗೆ ಹೇಳ್ತಾರೆ. ಓದೋ ಅಂಥ ಹುಡುಗರಿಗೆ ಅದೊಂದು ಎಚ್ಚರ. ನಾನು ಸಂಧ್ಯಾವಂದನೆಗೆ ಹೇಳ್ತಿದ್ದೀನಿ,
ನಾನು ಹೆಂಗೆ ಕರ್ತವ್ಯವನ್ನು ಮಾಡ್ತಿದ್ದೀನೋ ವಯೋಮಾನ ಕಳೆದವನು, ನೀವು ನಿಮ್ಮ ಕರ್ತವ್ಯ ಮಾಡಿರಿ, ನೀವು ಸಂಧ್ಯಾವನ್ನಿಗೆ ಹೇಳ್ರಿ ಅಂತ ಅವರಿಗೆ. ಅಡುಗೆಗೆ ಇಡ್ಲಿಕ್ಕೆ ಹೋಗುವಂಥವ್ರು ಏನಿದ್ದಾರಲ್ಲ, ತುಂಬ ತಡ ಮಾಡಿ ಅಡುಗೆ ಮಾಡಬಾರ್ದು, ಸಂಧ್ಯಾವನ್ನಿಗೆ ಈಗ ಎದ್ದಿದ್ದಾರೆ ಅಂದರೆ ಇವ್ರು ಇನ್ನು ಅಡುಗೆಗೆ ಬರ್ತಾರೆ. ಮುಂದಕ್ಕೆ ಅವರು ಮಂಗಳಾರತಿ ಆದ ತಕ್ಷಣ ಅಲ್ಲಿ ನೈವೇದ್ಯಕ್ಕೆ ಬರ್ತಾರೆ. ಅಡುಗೆಗೆ ಹೋಗೋರು ಅಲ್ಲಿಗೆ ಸಂಧ್ಯಾವನ್ನೇ ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ ಅಂತಂದರೆ ಹೆರಳು ಬಿಚ್ಕೊಂಡು ಕೂತಿದ್ರೆ ಆಗೋದಿಲ್ಲ. ಇಷ್ಟರೊಳಗಾಗಲೇ ಹೆರಳು ಹಾಕಬೇಕಾಗಿತ್ತು. ಸೂರ್ಯಾಸ್ತ ಆದ ಮೇಲೆ ಮನೆ ಮುಂದೆ ಹಾಕ್ಕೊಳ್ಳಿಕ್ಕೆ ಇವ್ರು ಒಪ್ಪೋದಿಲ್ಲ. ಹಿಂದೆ ಹೋದ್ರೆ ಹಿತ್ಲಿಗೆ ಭಯ, ಸೂರ್ಯಾಸ್ತದಕ್ಕಿಂತ ಮುಂಚೆ ಹಾಕ್ಕೋಬೇಕು, ಓಡು. ಅವರೇನು ಹೇಳಿಲ್ಲ, ಸಂಧ್ಯಾವನ್ನೇ ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ ಅಂದರೆ ನೀವು ಇವೆಲ್ಲ ಕೆಲಸ ಮಾಡಿರಿ ಅಂತ ಹೇಳಿ. ಅಷ್ಟು ಏನಂತಂದರೆ ಆಯಾ ಮಾತುಗಳಿಗೆ ಅಷ್ಟು ಉದ್ದೀಪನಗೊಳಿಸ್ತಕ್ಕಂಥ ಆ ಗಾಂಭೀರ್ಯಕ್ಕೆ, ಆ ತೂಕದ ವ್ಯಕ್ತಿತ್ವಕ್ಕೆ, ಆ ಒಂದು ಭವ್ಯತೆಗೆ ಏನಪ್ಪ ಅಂದರೆ ಸಾಣೆ ಹಿಡಿದ ಕನ್ನಡಿಯ ಥರ ಏನಪ್ಪ ಅಂದರೆ ಆಯಾ ಕೆಲಸಗಳಲ್ಲಿ ಅವರವರು ಪ್ರವೃತ್ತರಾಗಬೇಕು. ಹಿರಿಯರು ಮಾಡ್ತಕ್ಕಂಥ ಒಂದು ಕೆಲಸ. ನಾನು ನನ್ನ ಕೋಪವನ್ನು ನಿಯಂತ್ರಣ ಮಾಡ್ಕೊತಾ ಇದ್ದೀನಿ, ಅಜ್ಞಾತವಾಸದ ಭಂಗ ಆಗ್ತದೆ ಅಂತನ್ನೋ ಕಾರಣಕ್ಕೋಸ್ಕರ ಯುಧಿಷ್ಠಿರ ಹೇಳ್ದ ಅಂತಲ್ಲ, ನೀನು ನನಗೆ ನಗಣ್ಯ ಪದಾರ್ಥ ಅಂತಲೂ ನಾನು ಕೀಚಕನ ಮೇಲೆ ಪ್ರಹಾರ ಮಾಡಿಲ್ಲ ಅಂತ ಅನ್ಕೋಬೇಡ. ಕೋಪ ನನಗಿದೆ, ಅಜ್ಞಾತವಾಸದ ಭಂಗ ಆಗತಕ್ಕಂಥ ಎಚ್ಚರವೂ ಇದೆ. ನನಗೆ ಬಂದ ಕೋಪವನ್ನು ನಾನು ನಿಗ್ರಹ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಕಾಲಕ್ಕೋಸ್ಕರ ಕಾಯ್ತಿದ್ದೀನಿ. ಇದಿಷ್ಟೋ ಅಭಿಪ್ರಾಯ ತಮ್ಮ ಕೋಪವನ್ನು ತೋರಿಸೋ ಸಮಯದಲ್ಲಿ ಆಡದ ಮಾತಿನಿಂದ ಭಾವದ ಮೂಲಕವಾಗಿ ದ್ರೌಪದಿ ದೇವಿಯ ಎದುರಿಗೆ ತೋರಿಸಿದರು ಭೀಮಸೇನ ದೇವರು. ಅಂದಮೇಲೆ ಎದುರಿಗಿದ್ದವರೆಲ್ಲರೂ ಕೂಡ ತಾವೇನು ಮಾಡ್ಕೋಬೇಕೀಗ, ಧರ್ಮಾಧರ್ಮದ ತಕ್ಕಡಿ ಇಟ್ಕೊಂಡು ಕೂತ್ಕೋಬೇಕು. ಧರ್ಮವ ಅಧರ್ಮವ, ಕೀಚಕ ಕಾಲಿನಿಂದ ಒದ್ದ. ಇದ್ದವರೆಲ್ಲರಿಗೂ ಕೂಡ ಧರ್ಮಮಯವಾದ ಸನ್ನಿವೇಶದ ಒಳಗೆ ನೀವು ಪ್ರವೇಶ ಮಾಡಬೇಕು ಅಂದರೆ ನೀವು ಯಾವ ಪಕ್ಷದಲ್ಲಿದ್ದೀರಿ. ನೀವು ಧರ್ಮಮಯವಾದಂತಹ ಪಕ್ಷದಲ್ಲಿದ್ದರೆ ಅದಕ್ಕನುಸಾರವಾಗಿ ನಿಮಗೆ ಫಲ, ಅಧರ್ಮಮಯವಾದಂತಹ ಪಕ್ಷದಲ್ಲಿದ್ದರೆ ಅದಕ್ಕನುಸಾರವಾದದ್ದು. ಇನ್ನೂ ನಿರ್ಧಾರ ಮಾಡಿಲ್ಲ ಅಂತಂದರೆ ಅವಳು ಹೇಳ್ತಾಳೆ ಹೆಂಗೆ ನಿರ್ಧಾರ ಮಾಡಬೇಕು ಅಂತ. ಅದಕ್ಕೆ ಶ್ರೀಮದಾಚಾರ್ಯ ತಾತ್ಪರ್ಯ ಬರಿಬೇಕಾದ್ರೆ ಉದ್ದೇಶ ಏನು, ಈ ಮಹಾಭಾರತವನ್ನು ಪರಮಾತ್ಮ ರಚನೆ ಮಾಡಿದ ಉದ್ದೇಶ ಏನು? ತಮಿಮಮೇವ ಸುರಾಸುರ ಸಂಚಯೇ ಹರಿಕೃತಂ ಪ್ರವಿಶೇಷ ಮುದೀಕ್ಷಿತುಂ ಪ್ರತಿವಿಭಜ್ಯ ಚ ಭೀಮ ಸುಯೋಧನೌ ಸ್ವಪರ ಪಕ್ಷಭಿದಾ ಕಥಿತಾ ಕಥಾ. ತಮಿಮಮೇವ ಸುರಾಸುರ ಸಂಚಯೇ. ಈ ಜಗತ್ತಿನಲ್ಲಿ ಎರಡು ವಿಧದರಾಗಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಒಂದು ದೇವತಾ ಪಕ್ಷವನ್ನು ಹಿಡಿದಿರತಕ್ಕಂತಹ ವ್ಯಕ್ತಿಗಳು, ಇನ್ನೊಬ್ಬರು ದೈತ್ಯ ಪಕ್ಷವನ್ನು ಹಿಡಿದವರು. ಆ ಎರಡೂ ಪಕ್ಷಗಳ ಮಧ್ಯದಲ್ಲಿ ಪರಮಾತ್ಮ ಒಂದು ವಿಶಿಷ್ಟವಾದಂತಹದ್ದನ್ನು ತೋರಿಸ್ತಾನೆ. ಭಗವಂತ ತೋರಿಸ್ತಕ್ಕಂತಹ ಮಹಾಮಹಿಮೆಗೆ ಯಾರು ಪ್ರತಿರೋಧವನ್ನು ಮಾಡ್ತಾರೆ, ಯಾರು ಆಸ್ವಾದನ ಮಾಡ್ತಾರೆ, ಎರಡೂ ನಡೀತದೆ ಪ್ರಪಂಚದಲ್ಲಿ. ಭಗವಂತನ ಅತ್ಯದ್ಭುತವಾದಂತಹ ಪ್ರಕರ್ಷವನ್ನು, ಸರ್ವೋತ್ಕೃಷ್ಟತೆಯನ್ನು ನೋಡಿ ಆನಂದವನ್ನು ಪಟ್ಟಿರ್ತಕ್ಕಂತಹ ವ್ಯಕ್ತಿಗಳೂ ಇಲ್ಲಿದ್ದಾರೆ. ಅದನ್ನೇ ತುಚ್ಛೀಕರಣದ ವಿಷಯವಾಗಿ ಅದನ್ನೊಂದು ಗೇಲಿಯ ವಸ್ತುವನ್ನಾಗಿ ಮಾರ್ಪಡಿಸಿಕೊಂಡು ಅಪಹಾಸ್ಯವನ್ನು ಮಾಡತಕ್ಕಂಥವರು ಇದ್ದಾರೆ. ಅದಕ್ಕೆ ಪರಮಾತ್ಮ ಇಡೀ ಈ ಪ್ರಪಂಚವನ್ನು ಎರಡು ಭಾಗ ಮಾಡಿದ್ದಾನಂತೆ. ಸಂಪೂರ್ಣ ಪ್ರಪಂಚವನ್ನು ಎರಡು ಪಕ್ಷ, ಒಂದು ಸುರಪಕ್ಷ, ಇನ್ನೊಂದು ಅಸುರ ಪಕ್ಷ. ಎರಡು ಪಕ್ಷ ಮಾಡಿದ ನಂತರದಲ್ಲಿ ಎರಡೂ ಪಕ್ಷಕ್ಕೂ ಒಬ್ಬೊಬ್ಬರು ನಾಯಕರು ಬೇಕಲ್ಲ. ಪಕ್ಷ ಯಾವಾಗ ಮುಂದುವರಿತದೆ, ಪಕ್ಷ ಯಾವಾಗ ಕಾರ್ಯಪ್ರವೃತ್ತ ಆಗ್ತದೆ, ಪಕ್ಷದ ಪ್ರಣಾಡಿ, ಅದಕ್ಕನುಸಾರವಾಗಿರ್ತಕ್ಕಂಥ ರೂಪುರೇಷೆಗಳು, ಕಾರ್ಯಸೂಚಿಗಳು, ಮಾರ್ಗ ಪ್ರತಿರೋಧಕಗಳು, ಪ್ರತಿಯೊಂದನ್ನು ಕೂಡ ಅಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡತಕ್ಕಂತಹ ಕಾರ್ಯಕರ್ತರುಗಳು, ಅವ್ರದ ಒಂದು ದೊಡ್ಡದಾಗಿರ್ತಕ್ಕಂಥ ಪಡೆ, ಆ ಪಡೆ ತಾನು ಕಾರ್ಯವನ್ನು ನಿರ್ವಹಣೆ ಮಾಡಬೇಕು ಅಂತಂದರೆ ಒಬ್ಬ ನಾಯಕನ ಆದೇಶವನ್ನು ಏನು ಮಾಡ್ತದೆ ಅಂದರೆ ನಿರೀಕ್ಷೆ ಮಾಡ್ತದೆ. ಎರಡೂ ಪಕ್ಷಕ್ಕೆ ಪರಮಾತ್ಮ ಒಬ್ಬೊಬ್ಬ ನಾಯಕನನ್ನಿಟ್ಟ. ಪ್ರತಿ ವಿಭಜ್ಯ ಚ ಭೀಮ ಸುಯೋಧನವು. ಒಂದು ಪಕ್ಷಕ್ಕೆ ಸುರಪಕ್ಷ ಅಂತ ಏನಿದೆಯಲ್ಲ ದೇವತಾ ಪಕ್ಷ, ಆ ದೇವತಾ ಪಕ್ಷಕ್ಕೆ ಒಬ್ಬ ನಾಯಕ, ಯಾರು? ಭೀಮಸೇನ ದೇವರು. ಇನ್ನೊಂದು ಪಕ್ಷ ಅದು ಅಸುರ ಪಕ್ಷ, ಆ ಪಕ್ಷಕ್ಕೆ ದುರ್ಯೋಧನನನ್ನು ನಾಯಕನನ್ನಾಗಿ. ಅಲ್ಲಿ ಪರಮಾತ್ಮ ಏನು ಮಾಡ್ದ, ತನ್ನ ಅದ್ಭುತವಾದಂತಹ ಮಹಿಮೆಯನ್ನು ಈ ಎರಡೂ ಪಕ್ಷದವ್ರನ್ನಿಟ್ಕೊಂಡು ಅನಾವರಣ ಮಾಡ್ತಾ ಹೊರಟ.
ಅದನ್ನೇ ಭಾರತ ಕಥಾ ಅಂತನ್ನೋದು. ಮಹಾಭಾರತ ಕಥಾ ಅಂದರೆ ಏನಿರೋದು, ಇಲ್ಲಿ ದೇವತಾ ಪಕ್ಷ ದೈತ್ಯ ಪಕ್ಷದವರು ಎರಡೂ ಪಕ್ಷದವರು ಸೇರಿಕೊಂಡು ಪರಮಾತ್ಮನನ್ನು ಯಾವ ರೀತಿ ನೋಡ್ತಾರೆ ಅಂತನ್ನೋದನ್ನು ಕೇಳೋದೇ ಇರೋದು ಸ್ವಾರಸ್ಯ. ಇನ್ನು ಯಾವ ಗ್ರಂಥಕ್ಕಿಲ್ಲದೆ ಇರತಕ್ಕಂತಹ ಕುತೂಹಲ ಭಾರತ ಗ್ರಂಥಕ್ಕೆ ಯಾಕಿದೆ ಅಂದರೆ ಇದೇ ಕಾರಣ. ನಾವು ಒಂದು ಪಕ್ಷದಲ್ಲಿ ಇದ್ದೀವಲ್ಲ, ಒಂದು ಪಕ್ಷಕ್ಕೆ ನಾವು ಕಾರ್ಯಕರ್ತರು. ನಾವು ಕೂಡ ಒಂದು ಪಕ್ಷದಲ್ಲಿದ್ದೀವಿ, ಆ ಪಕ್ಷದ ಬಗ್ಗೆ ನಮಗೆ ಅಭಿಮಾನ ಇದೆ. ಯಾವ ಪಕ್ಷದಲ್ಲಿ ನಾವಿದ್ದೀವೋ ಆ ಪಕ್ಷಕ್ಕನುಸಾರವಾದ ಕಾರ್ಯಸೂಚಿನೂ ನಮ್ಮ ಮನಸ್ಸಿನಲ್ಲಿದೆ. ನಮ್ಮ ಮನಸ್ಸಿನಲ್ಲಿ ಕಾರ್ಯಸೂಚಿ ಇದೆ ಅಂದರೆ ನಾವು ಅದನ್ನು ನಮ್ಮ ಕುರುಕ್ಷೇತ್ರ ಎಲ್ಲಿ ನಡೀತಿದೆಯೋ ಆ ಯುದ್ಧಾಂಗಣದಲ್ಲಿ ನಾವು ಅದನ್ನು ಏನು ಮಾಡ್ತಿದ್ದೀವಿ, ಆ ಕಾರ್ಯಸೂಚಿಯನ್ನು ಜಾರಿಗೊಳಿಸ್ತಾ ಇದ್ದೀವಿ. ಎಲ್ಲೆಲ್ಲಿ ಜಾರಿಗೊಳಿಸ್ತಾ ಇದ್ದೀವೋ ಅಲ್ಲಲ್ಲಿ ನಮಗೂ ಏನಿದೆಯಪ್ಪ ಅಂತಂದರೆ ಜಾರಿಗೊಳಿಸಿದಾಗ ಅದಕ್ಕೆ ತಕ್ಕಂಗೆ ಫಲಾಫಲಗಳು ಬರ್ತಾ ಇದ್ದಾವೆ. ಅದು ಸರಿಯಾದ ಫಲನೋ ಅದು ತಪ್ಪಾದ ಫಲನೋ? ಅನೇಕರಿಗೆ ಈ ರೀತಿ ಸಂದೇಹ. ಒಂದು ಸರ್ತಿ ಒಬ್ಬ ಬ್ರಾಹ್ಮಣ ವ್ಯಕ್ತವಾಗಿ ನನ್ನನ್ನು ಕೇಳ್ಬಿಟ್ಟ, ಆಚಾರ್ಯ ಇಷ್ಟೆಲ್ಲ ಮೋಕ್ಷ ಅಂತ ಹೇಳ್ತೀರಿ, ಅದ್ಭುತವಾದ ವರ್ಣನ ಮಾಡ್ತೀರಿ, ಏನು ಈ ಶ್ರೀಯತ್ರ ರೂಪಿಣ್ ನ್ಯುರ್ಗಾಯ ಪಾದಯೋ ಕರೋತಿ ಮಾನಂ ಬಹುಧಾ ವಿಭೂತಿಭಿಹಿ ಅಂತ ಹೇಳಿ ರಮಾದೇವಿ ಆ ಪರಮಾತ್ಮನ ಮಂದಿರವನ್ನು ಏಕಾಂಗಿಯಾಗಿ ತಾನು ಸಜ್ಜೀಕರಣ ಮಾಡಿಬಿಟ್ಟು ಭಗವಂತನಿಗೆ ಸರ್ವ ವಿಧವಾದಂತಹ ಉಪಚಾರಗಳನ್ನು ಮಾಡ್ತಾಳೆ. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತುಕೊಂಡು ಸರ್ವಸ್ವವನ್ನು ಸೇವೆಯನ್ನು ಸಲ್ಲಿಸ್ತಾಳೆ. ಅಂಥ ಮೋಕ್ಷ ಮಂದಿರಕ್ಕೆ ಪರಮಾತ್ಮನ ಹತ್ತಿರದಲ್ಲಿ ನಾವು ಹೋಗ್ತೀವಿ ಅಂದ್ರೆ ನಂಬೋದಾಚಾರ್ಯ, ನಮಗೂ ಸಿಗ್ತದ ಮೋಕ್ಷ ಅಂತ ಒಬ್ಬ ಕೇಳ್ದ ನನ್ನನ್ನೇ. ನಾನಂದೆ ನಮಗೂ ಮೋಕ್ಷ ಸಿಗೋದಿಲ್ಲ ಅಂದರೆ ಯಾರಿಗೆ ಮೋಕ್ಷ ಅಂತ ಹೇಳಿದೆ. ಏಕೆಂದ್ರೆ ನಮಗಿಲ್ವೇ ಅಭಿಮಾನ ಈ ಹರಿಸರ್ವೋತ್ತಮತ್ವದ ಸಿದ್ಧಾಂತದ ಬಗ್ಗೆ, ವಾಯುಜೀವೋತ್ತಮತ್ವದ ಸಿದ್ಧಾಂತದ ಬಗ್ಗೆ, ಪ್ರಪಂಚ ಸತ್ಯತ್ವದ ಬಗ್ಗೆ, ದೇವತಾ ತಾರತಮ್ಯದ ಬಗ್ಗೆ, ಜೀವನಗಳಲ್ಲಿರ್ತಕ್ಕಂತಹ ನೀಚೋಚ್ಚ ಭಾವದ ಬಗ್ಗೆ ನಮಗಿದೆಯೋ ಇಲ್ಲೋ? ನಮಗೆ ನಮ್ಮದೇ ಆಗಿರತಕ್ಕಂತಹ ಅಭಿಪ್ರಾಯ ಇದೆಯಲ್ವಾ, ಇದು ಸರಿಯಾದದ್ದು, ಈ ಮಾರ್ಗವನ್ನು ನಾವು ಅವಲಂಬನೆ ಮಾಡ್ತಿದ್ದೀವಿ, ಇದರ ಬಗ್ಗೆ ನಮಗೆ ದೃಢವಾದಂತಹ ದೀಕ್ಷೆ ಇದೆ ಅಂತನ್ನುವಂತಹ ಬುದ್ಧಿ ನಮಗಿದೆಯಲ್ವಾ. ಮತ್ತು ಮೋಕ್ಷಕ್ಕೆ ಹೋಗಲಿಕ್ಕೆ ಇದು ಸಣ್ಣ ಬೀಜ, ಇದೇ ಮುಂದೆ ಹೆಮ್ಮೆರ ಆಗತಕ್ಕಂಥದ್ದು. ಆದ್ದರಿಂದ ಭಾರತದ ಕಥಾದ ಬಗ್ಗೆ ಯಾಕೆ ಎಲ್ರಿಗೂ ಕುತೂಹಲ ಅಂದರೆ ನಾವು ಒಂದೊಂದು ಪಕ್ಷದಲ್ಲಿದ್ದೀವಿ. ಇಲ್ಲಿ ನ್ಯೂಟ್ರಲ್ ಸ್ಟ್ಯಾಂಡ್ ಅಂತನ್ನೋದು ಇಲ್ಲೇ ಇಲ್ಲ. ಇಲ್ಲಿ ಪ್ರತಿಯೊಂದು ಕಡೆ ಏನಾಗ್ತದೆ ಅಂದರೆ ಎರಡು ಪಕ್ಷಗಳಾಗ್ಬಿಡ್ತವೆ. ಮಧ್ಯಸ್ಥನಾಗಿರ್ತೀನಿ, ದೇವರ ಅವಕಾಶನೇ ಕೊಡೋದಿಲ್ಲ, ಎಲ್ಲರೂ ಒಂದು ಕಡೆ ಸೇರ್ಕೊ. ಇಲ್ಲ ಸ್ವಪಕ್ಷ ಅಥವಾ ಪರಪಕ್ಷ. ಸ್ವಪಕ್ಷವನ್ನು ಬಿಡ್ತಿ ಅಂತಂದ್ರೆ ನಿನ್ನನ್ನು ಪರಪಕ್ಷದಲ್ಲಿ ಒಯ್ದು ಸೇರಿಸ್ಕೊಳ್ಳಿಕ್ಕೆ ರೆಡಿ ಇದ್ದಾರೆ ಜನ. ನೀವು ಅಲ್ಲಿ ಆಗೋದಿಲ್ಲ ಅಂದರೆ ಇಲ್ಲಿ ನಿಮಗೆ ಕೊಡ್ತೀವಿ, ಬರ್ರಿ ನಿಮ್ಗೆ ಅಧಿಕಾರ ಕೊಡ್ತೀವಿ, ಸೀಟ್ ಕೊಡ್ತೀವಿ, ನಿಮ್ಮನ್ನು ಮ್ಯಾಲಕ್ಕೆ ಕರ್ಕೊಂಡೋಗಿ ಕೂಡಿಸ್ತೀವಿ, ಬಿಟ್ಟರೆ ಸಾಕು, ನೀವು ಇಲ್ಲಿ ಬಂದರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಅದಕ್ಕಾಗಿ ಹಾಗೆ ಉತ್ತಮವಾಗಿರ್ತಕ್ಕಂತಹ ವ್ಯಕ್ತಿಗಳದ ಸಾಧನೆ ಅಂತನ್ನೋದೇನಿದೆಯಲ್ಲ, ಕೆಳಗಿನವ್ರಿಗೆಲ್ರಿಗೂ ಅದೊಂದು ಕ್ರಮದ ಅತ್ಯದ್ಭುತವಾದಂತಹ ಸ್ಫೂರ್ತಿಯನ್ನು ಕೊಡ್ತದೆ. ಭೀಮಸೇನ್ ದೇವರ ಕೋಪ ಆ ರೀತಿಯಲ್ಲಿ ತನ್ನ ಅಸ್ತಿತ್ವವನ್ನು, ಧರ್ಮಾಧರ್ಮಗಳನ್ನು ನಿಪುಣತರವಾಗಿ ನಿಷ್ಕರ್ಷ ಮಾಡತಕ್ಕಂತಹ ಪ್ರಸಂಗವನ್ನು ದ್ರೌಪದಿ ದೇವಿಗೆ ತಂದು ಒಡ್ಡಿದಂತಹ ಸಂದರ್ಭದಲ್ಲಿ ದ್ರೌಪದಿ ದೇವಿ ಅವೇಕ್ಷಮಾಣ ಶುಶ್ರೋಣಿ ಪತೀನ್ಸ್ತಾನ್ ದೀನಮಾನಸಾನ್ ಆಕಾರಂ ಪರಿರಕ್ಷಂತಿ ಪ್ರತಿಜ್ಞಾಂ ಧರ್ಮಸಂಯುತಾಂ ದಹ್ಯ ಮಾನೇನ ರೌದ್ರೇಣ ಚಕ್ಷುಷಾ ದ್ರುಪದಾತ್ಮಜ. ಸಭಾದ್ವಾರದ ಹತ್ತಿರದಲ್ಲಿ ಬಂದು ಕಣ್ಣೀರು ಹಾಕ್ತಾ ತನ್ನ ಗಂಡಂದಿರು ವಾಸ್ತವದಲ್ಲಿ ದೀನಮನಸ್ಕರು, ಅಸಹಾಯಕತೆಯ ಅವರ ಪರಿಸ್ಥಿತಿ ಅದನ್ನು ನೋಡಿ ತನ್ನ ಆಕಾರವನ್ನು ನೋಡಿಕೊಂಡು ದುಃಖ ಪಡ್ತಾ ಮಾತಾಡಬೇಕು. ಆ ಮಾತಾಡುವಂತಹ ಸಂದರ್ಭದಲ್ಲಿ ಧೃತಿಗೆಡದೇನೆ ತನ್ನ ಪ್ರತಿಜ್ಞಾ ಭಾಗವನ್ನು ಎಷ್ಟೇ ಕೋಪ ಬಂದಿದ್ರು ಆ ಕೋಪದಲ್ಲಿ ಆಡ್ತಕ್ಕಂಥ ಒಂದೇ ಒಂದು ಮಾತು ಕೂಡ ತಾನು ದ್ರೌಪದಿ ದೇವಿ ಅಂತ ಜಗತ್ತಿಗೆ ಪರಿಚಯ ಮಾಡಿಸ್ಕೊಡ್ಬಾರ್ದು. ಯಾವುದೇ ಮಾತು ತನ್ನನ್ನು ಇಂಥವಳು ಅಂತ ಪರಿಚಯ ಮಾಡಿಸ್ಬಾರ್ದು. ತನ್ನನ್ನು ಇಂಥವಳು ಅಂತ ಪರಿಚಯ ಮಾಡಿಸದೇ ಇರೋ ಹಾಗೆ, ತಾನು ತನ್ನ ಗಂಡಂದಿರನ್ನು ಸಂಬೋಧಿಸದೇ ಇರೋ ಹಾಗೆ, ತನ್ನ ಗಂಡಂದಿರ ಸಮಕ್ಷಮದಲ್ಲಿ ಬೇರೆಯವರು ಎಲ್ಲರಿಗೂ ಕೂಡ ಧರ್ಮಾಧರ್ಮದ ತಕ್ಕಡಿಯನ್ನು ನೀವು ಇಟ್ಕೊಂಡು ಕೂತಿದ್ದೀರಿ, ನೀವು ಯಾವ ಪಕ್ಷವನ್ನು ಸೇರ್ತೀರಿ ಅಂತನ್ನೋದನ್ನು ತಿಳಿಸೋ ಹಾಗೆ ಮಾತಾಡಲಿಕ್ಕೆ ಆರಂಭ ಮಾಡ್ತಾಳೆ. ಪ್ರಜಾರಕ್ಷಣಶೀಲಾನಾಂ ರಾಜ್ಞಾಂ ಅಮಿತ ತೇಜಸಾಂ ಕಾರ್ಯಂ ಹಿ ಪಾಲನಂ ನಿತ್ಯಂ ಧರ್ಮೇ ಸತ್ಯೇ ಪ್ರತಿಷ್ಠಿತಾಂ. ಪ್ರಜಾರಕ್ಷಣಶೀಲನಾಗಿರ್ತಕ್ಕಂತಹ ಅಮಿತ ಪರಾಕ್ರಮಿಯಾಗಿರ್ತಕ್ಕಂತಹ ರಾಜನಿಗೆ ಆದ್ಯತೆ ಯಾವುದಕ್ಕೆ ಅಂತಂದರೆ
ನಿತ್ಯದಲ್ಲಿ ಧರ್ಮ ಮತ್ತು ಸತ್ಯದ ಬಗ್ಗೆ ಅವನಿಗೆ ಎಚ್ಚರ ಇರಬೇಕು. ಅವನಿಗೆ ಪ್ರಜೆಗಳನ್ನು ರಕ್ಷಣೆ ಮಾಡ್ತಕ್ಕಂಥ ರಾಜ ಮೊದಲು ಯಾವುದನ್ನು ತಾನು ಕಾಪಿಡ್ಕೊಳ್ಳಿಕ್ಕೆ, ಉಳಿಸ್ಕೊಳ್ಳಿಕ್ಕೆ, ಕಾಪಾಡಿಕೊಳ್ಳಿಕ್ಕೆ ಯಾವುದರ ಬಗ್ಗೆ ಅವನಿಗೆ ಅತಿ ಹೆಚ್ಚು ಶ್ರದ್ಧೆ ಇರಬೇಕು ಅಂತಂದರೆ ಧರ್ಮವನ್ನು, ಸತ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಅವನು ನಿತ್ಯದಲ್ಲಿ ಉದ್ಯತ ಮನಸ್ಕನಾಗಿರಬೇಕು. ಅವನು ಅದಕ್ಕೆ ಯಾವಾಗಲೂ ಅವನಿಗೇನಿರಬೇಕು ಅಂತಂದರೆ ಅವನಿಗೆ ಅದನ್ನು ಮಾಡ್ತೀನಿ ಅಂತನ್ನುವಂತಹ ಉತ್ಸಾಹಮಯವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಮೈಗೂಡಿಸ್ಕೊಂಡಿರಬೇಕು. ಅದನ್ನು ಮಾಡುವಂತಹ ಸಂದರ್ಭದಲ್ಲಿ ಅವನಿಗೇನಾಗ್ತದೆ ಅಂತಂದರೆ ಅಲ್ಲಿ ಒಂದು ದೊಡ್ಡ ಕ್ಲೀಶೆ ಬರ್ತದೆ. ನೋಡಿ, ಅವನಿಗೊಂದು ದೊಡ್ಡ ಸಮಸ್ಯೆ ಬರ್ತದೆ. ಅಧಿಕಾರಸ್ಥನಾಗ್ಬಿಟ್ಟಿದ್ದಾನೆ ಅಂದರೆ ಪ್ರಥಮ ಸಮಸ್ಯೆ ಯಾವುದು ಅಂತಂದರೆ ಅಲ್ಲಿ ಸ್ವಜನ, ಪರಜನ ಈ ವ್ಯಕ್ತಿಗಳೇ ಅವನಿಗೆ ಸಮಸ್ಯೆಗಳು. ವ್ಯಕ್ತಿಗಳು ವ್ಯಕ್ತಿತ್ವೇನ ರೂಪೇಣ, ಸ್ವರೂಪತಃ ಅವರು ಸಮಸ್ಯೆ ಅಲ್ಲ, ಅವರು ತನ್ನವರು ಅಂತನ್ನೋದಾದದ್ದಕ್ಕೆ ಸಮಸ್ಯೆ, ಇವರು ಪರರು ಅಂತಾದದ್ದು ಸಮಸ್ಯೆ. ಧ್ರುವ ಚಕ್ರವರ್ತಿಯ ತಾಯಿ ಸುರುಚಿದೇವಿ ಧ್ರುವನಿಗೊಂದು ಮಾತು ಹೇಳುತ್ತಾಳೆ. ತಂದೆಯ ತೊಡೆಯನ್ನು ಏರಬೇಕು ಅಂತ ಬಹುವಾಗಿ ಪ್ರಯತ್ನಶೀಲನಾಗಿರ್ತಕ್ಕಂತಹ ಧ್ರುವ ಚಕ್ರವರ್ತಿ ತನ್ನನ್ನು ಎತ್ಕೊಳ್ಳದೇ ಇರತಕ್ಕಂತಹ ಅಪ್ಪನ ಹತ್ತಿರದಲ್ಲಿ ದೀನವದನನಾಗಿ ಬೇಡ್ತಾ ಇದ್ದಾನೆ. ಆ ಸಮಯದಲ್ಲಿ ಸುರುಚಿದೇವಿ ಬರ್ತಾಳೆ. ತನ್ನ ಮಲತಾಯಿಯ ಮಗ ಉತ್ತಮನನ್ನು ಎತ್ಕೊಳ್ತಾನೆ. ಉತ್ತಾನಪಾದ ರಾಜ ತನ್ನನ್ನು ಬಿಡ್ತಾನೆ. ಸಣ್ಣ ಹುಡುಗ, 5 ವರ್ಷದವನು. ನಾನೇನು ಅಪರಾಧ ಮಾಡಿದೆ, ಬಂದು ಕೇಳ್ಕೊತಾ ಇದ್ದೀನಿ ನಮ್ಮಪ್ಪನನ್ನು, ಎತ್ತುಕೋ ನನ್ನನ್ನು ಅಂತ ಹೇಳಿಬಿಟ್ಟು ನನ್ನನ್ನು ಎತ್ಕೊಳ್ಳಿಲ್ಲ. ನಮ್ಮಪ್ಪ ಬೇಡದೇ ಇರುವಂತಹ ಉತ್ತಮನನ್ನು ಅತ್ಯಂತ ಆದರದಿಂದ, ಅಭಿಮಾನದಿಂದ ದೂರದಲ್ಲಿದ್ದವನನ್ನು ಎತ್ಕೊಂಡ. ಏನು ತಪ್ಪು ನಾನು ಮಾಡಿದ್ದು ಕೇಳ್ತಾನೆ. ನೋಡಿ, ಮಕ್ಕಳಿಗೆ ಕೆಲವು ವಿಷಯ ಎಷ್ಟು ಸುಸ್ಪಷ್ಟವಾಗಿ ಪಾರದರ್ಶಕವಾಗಿ ಅರ್ಥ ಆಗ್ತದೆ. ಆ ಪಾರದರ್ಶಕವಾಗಿ ಅರ್ಥ ಆಗಿಬಿಡ್ತು ಅಂತಂದರೆ ಆ ಮಕ್ಕಳು ಯಾವತ್ತಿಗೂ ಏನು ಮಾಡೋದಿಲ್ಲ ಅಂತಂದರೆ ಪ್ರಶ್ನೆ ಕೇಳಲಿಕ್ಕೆ ಹಿಂದೇಟು ಹಾಕೋದೇ ಇಲ್ಲ. ಅವ್ರು ಸಹಜವಾಗಿ ಕೇಳ್ತಾರೆ, ಸುಲಭವಾಗಿ ಕೇಳ್ತಾರೆ. ಉತ್ತರ ಕೊಡುವಂತಹ ಚೈತನ್ಯ ದೊಡ್ಡವರಿಗಿರಬೇಕು. ಪ್ರಶ್ನೆಯನ್ನು ನಿಗ್ರಹ ಮಾಡಬಾರ್ದು, ಪ್ರಶ್ನೆಯನ್ನು ಕೇಳಬೇಡ ಅಂತ ಹೇಳಿ ಗದರಬಾರ್ದು. ಆ ಪ್ರತಿಭೆ ಅರಳೋಕ್ಕಿಂತ ಮುಂಚೆ ಕಮರಿ ಹೋಗೋ ಹಾಗೆ ಮಾಡಬಾರ್ದು. ಅದರ ವಿಕಸನಕ್ಕೆ ಅವಕಾಶ ಕೊಡಬೇಕು. ಸುರುಚಿದೇವಿಯನ್ನು ತಂದೆ ಹತ್ರ ಮುಖ ಮಾಡ್ತಾ ಸುರುಚಿಯನ್ನು ಕೇಳ್ತಾನೆ. ನಾನೇನು ಅಪರಾಧ ಮಾಡಿದೆ ಅಂತ ಹೇಳಿಬಿಟ್ಟು ನಮ್ಮಪ್ಪ ನನ್ನನ್ನು ತೊಡೆ ಮೇಲೆ ಹತ್ತಿಸ್ಕೊಳ್ತಿಲ್ಲ. ಎತ್ತರದ ಆಸನ ಹತ್ತಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಇವನ ಕೈ ಬಾಹುಗಳನ್ನು ಪ್ರಯತ್ನಪೂರ್ವಕವಾಗಿ ಚಾಚಿದರೂ ಅಲ್ಲಿ ಇವನಿಗೆ ಗಟ್ಟಿಯಾಗಿ ಹಿಡ್ಕೊಳ್ಳಿಕ್ಕೇನೂ ಅವಕಾಶ ಸಿಗ್ತಿಲ್ಲ ತೊಡೆ ಹತ್ತಲಿಕ್ಕೆ. ಕಷ್ಟ ಆದದ್ದಕ್ಕೋಸ್ಕರವಾಗಿ ತಂದೆಯನ್ನು ನೋಡಿ ಕೇಳಬೇಕು ಅಂತಂದರೆ ತಂದೆಯ ಗಾಂಭೀರ್ಯ ಅಡ್ಡ ಬರ್ತಾ ಇರೋದರಿಂದ ತಂದೆಯನ್ನು ಕೇಳಬೇಕು ಅನ್ನೋದನ್ನು ತಾಯಿಯ ಮೂಲಕವಾಗಿ ಕೇಳ್ತಾನೆ. ಯಾಕೆ ನಮ್ಮಪ್ಪ ನನ್ನ ತೊಡೆ ಮೇಲೆ ಹತ್ತಿಸ್ಕೊಳ್ಳೋದಿಲ್ಲ, ನಾನೇನು ಅಪರಾಧ ಮಾಡಿದೆ? ಸುರುಚಿದೇವಿ ಅಂತಾಳೆ, ಒಂದೇ ತಪ್ಪು ನೀನು ಮಾಡಿರೋದು ಏನಂದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟದೇ ಇರೋದು ಅಂತಾಳೆ. ನೀನು ಯಾವ ತಪ್ಪು ಮಾಡಿದ್ದೀನಿ, ನಿಮ್ಮಪ್ಪ ಯಾಕೆ ಹತ್ತಿಸ್ಕೊಳ್ತಿಲ್ಲ ಅಂದರೆ ತುಂಬ ಸುಲಭವಾದ ಉತ್ತರ ಏನಂದರೆ ನೀ ಮಾಡಿರೋ ತಪ್ಪು ಏನು ಅಂತ ಕೇಳ್ತಿದ್ದೀಯಲ್ಲ, ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟುಬಿಟ್ಟಿದ್ರೆ ಸಮಸ್ಯೆ ಬರ್ತಿರಲಿಲ್ಲ. ನೀನು ನಿಮ್ಮಮ್ಮನ ಹೊಟ್ಟೆಯಲ್ಲಿ ಹುಟ್ಟಿದೆ, ಆದ್ದರಿಂದ ನಿಮ್ಮಪ್ಪ ಹತ್ತಿಸ್ಕೊಳ್ತಿಲ್ಲ. ಹಾಗೆ ರಾಜನಿಗೆ ಬಲು ದೊಡ್ಡ ಸಮಸ್ಯೆ. ರಾಜ್ಯಭಾರವನ್ನು ಮಾಡಬೇಕು ಅಂದರೆ ಏನು ಅಂದರೆ ಸ್ವಜನರು ಅಂತನ್ನೋರು ಒಂದು ವರ್ಗ, ಪರಜನರು ಅಂತನ್ನೋರು ಇನ್ನೊಂದು ವರ್ಗ. ಈ ವ್ಯಕ್ತಿಗಳೇ ಸಮಸ್ಯೆಗಳು. ಯಾಕೆ ಅಂದರೆ ಸ್ವಜನರು ಏನೇನು ಅನರ್ಥವನ್ನು ಮಾಡ್ತಾರಲ್ಲ ಅವರು ಅವಾಗ ಒಂದು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಏನಂದರೆ ಏನಿದ್ದರೂ ರಾಜ ನಮ್ಮವನಾದದ್ದರಿಂದ
ನಮ್ಮ ವಿರುದ್ಧವಾಗಿರ್ತಕ್ಕಂಥ ಯಾವ ನಿರ್ಧಾರವನ್ನು ರಾಜ ಪ್ರತ್ಯಕ್ಷದಲ್ಲಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಏನು ಬೇಕಾದರೂ ನಿರ್ಧಾರ ಮಾಡ್ಬೋದು ಅಂತ ಅವರಿಗೊಂದು ಕ್ರಮದಲ್ಲಿ ಏನಿರ್ತದೆ ಅಂತಂದರೆ ಅಭಿಪ್ರಾಯ ಗಟ್ಟಿಯಾಗಿ ಮನಸ್ಸಿನಲ್ಲಿ ಬೇರೂರಿ ಬಿಟ್ಟಿರ್ತದೆ. ಈ ಗಟ್ಟಿಯಾದ ಅಭಿಪ್ರಾಯ ಇದ್ದದ್ರಿಂದಾಗಿ ಅವ್ರೇನು ಮಾಡ್ತಾರೆ ಅಂದರೆ ಆ ಒತ್ತಡವನ್ನು ತಮಗೆ ಬೇಕಾದವರ ಮೂಲಕವಾಗಿ ಆಗಲಿ ಅಥವಾ ತಾವು ಸ್ವತಃ ಏನು ಮಾಡ್ತಾರೆ ಅಂದರೆ ರಾಜನ ಮೇಲೆ ಆ ಒತ್ತಡವನ್ನು ತರ್ತಾರೆ. ಆದರೆ ಪರಜನರಿಗೆ ಈ ಅವಕಾಶ ಇರೋದಿಲ್ಲ. ಅವರು ಏನು ಮಾಡಿದ್ರೂ ಕೂಡ ರಾಜನಿಗೆ ಅವರು ಸ್ವಜನರಲ್ಲ. ಆ ಪಕ್ಷದಲ್ಲಿ ಅವರು ಬರಲಿಕ್ಕೆ, ಸ್ವಜನರ ಪಕ್ಷದಲ್ಲಿ ಅವರು ಬರಲಿಕ್ಕೆ ಅವಕಾಶವೇ ಇಲ್ಲ. ಅದಕ್ಕೋಸ್ಕರವಾಗಿ ಅವರನ್ನು ರಾಜ ತನ್ನ ಸ್ವಜನರು ಅಂತ ಪರಿಗ್ರಹಣ ಮಾಡದೇ ಇದ್ದದ್ದರಿಂದ ಅವರ ವಿರುದ್ಧವಾಗಿರತಕ್ಕಂತಹ ನಿರ್ಧಾರಗಳೇ ರಾಜನಿಂದ ಬರೋದು ಸ್ವಾಭಾವಿಕ. ಇದು ಲೋಕನ್ಯಾಯ. ಆದರೆ ಪ್ರಜಾರಕ್ಷಣೆಯನ್ನು ಮಾಡ್ತೀನಿ, ಸತ್ಯ ಧರ್ಮಗಳನ್ನು ಉಳಿಸಿಕೊಂಡು ಪ್ರಜಾರಂಜಕನಾಗಿ ರಾಜ್ಯಭಾರವನ್ನು ಮಾಡ್ತೀನಿ ಅಂತ ಅಂದುಕೊಳ್ಳತಕ್ಕಂತಹ ರಾಜ ಮೊದಲು ಈ ಭೇದವನ್ನು ಗುರುತಿಸಿ ಏನು ಮಾಡಬೇಕು ಅಂತಂದರೆ, ಅವರಲ್ಲಿ ಸ್ವಜನರಾದರೂ ಇವರು ನನಗೆ ಪ್ರಿಯರಲ್ಲ, ಪರಜನರಾದರೂ ಇವರು ನನಗೆ ದ್ವೇಷ್ಯರಲ್ಲ. ಸ್ವಜನರಾಗಿದ್ದಾರೆ ಅನ್ನೋ ಮಾತ್ರದಿಂದ ನಾನು ಇವರನ್ನು ಪ್ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪರಜನರಾಗಿದ್ದಾರೆ ಅನ್ನೋ ಮಾತ್ರದಿಂದ ನಾನು ದ್ವೇಷವನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯೇಷ್ವಪಿ ಚ ದ್ವೇಷ್ಯೇಷು ಸಮತ್ವಂ ಯೇ ಸಮಾಶ್ರಿತಾ. ಆದ್ದರಿಂದಾಗಿ ಪ್ರಜಾಯಾಂಚ ವಿಶೇಷಂ ನಾಧಿಗಚ್ಚತಾಂ. ತನ್ನವರಿರ್ಬೋದು ಅಥವಾ ಪರಜನರಿರ್ಬೋದು, ಅವರಲ್ಲಿ ಏನು ಮಾಡಬಾರ್ದು ಅಂತಂದರೆ ಇವರು ನನ್ನವರು ಅಂತನ್ನೋ ವಿಶೇಷವಾದ ಕಿರೀಟ ಹೊತ್ಕೊಂಡ್ಬಂದಿದ್ದಾರೆ, ಅದರಿಂದ ಇವ್ರ ಪರವಾಗಿ ನಾನಿರಬೇಕು. ಇವರು ನನ್ನವರು ಅನ್ನೋ ಕಿರೀಟ ಹೊತ್ಕೊಂಡ್ಬಂದಿಲ್ಲ, ಆದ್ದರಿಂದಾಗಿ ಇವರನ್ನು ನಾನು ನೋಡಬೇಕಾಗಿಲ್ಲ ಅಂತಲೂ ಭಾವಿಸಬಾರ್ದು. ಪ್ರಜಾವರ್ಗದವ್ರಿಗೆ ಎಲ್ರಿಗೂ ಕೂಡ ಏನಿರ್ತದೆ ಅಂದರೆ ರಾಜ ಈ ರೀತಿ ಸ್ವಜನ ಪರಜನ ಅಂತ ಹೇಳಿ ತಾನು ವಿವೇಕ ಮಾಡಿಕೊಳ್ಳಿಕ್ಕೆ ಹೆಂಗೆ ಅವಕಾಶ ಇದೆಯೋ ಪ್ರಜಾವರ್ಗದವ್ರಿಗೆ ಆ ರೀತಿ ಅವಕಾಶ ಇಲ್ಲ. ಯಾಕೆ ಅಂದರೆ ಇದು ರಾಜ್ಯ ಅಂದರೆ ಇಲ್ಲಿರೋನು ರಾಜ ಒಬ್ಬನೇ. ಅವನು ನಿನಗೆ ಸ್ವಜನನಾದ್ರೂ ಅವನೇ ರಾಜ, ಅವನು ಪರಜನನಾದ್ರೂ ಅವನೇ ರಾಜ. ಆದ್ದರಿಂದ ಪ್ರಜಾವರ್ಗದವರಿಗೆ ಎರಡನೇ ಆಯ್ಕೆ ಇರೋದಿಲ್ಲ. ಎರಡನೇ ಆಯ್ಕೆ ಇಲ್ಲದೆ ಇರತಕ್ಕಂತಹ ದುರ್ಬಲ ವರ್ಗದವ್ರಿಗೆ ಏನು ಮಾಡಬೇಕು ಅಂದರೆ ನೀವು ಅವಕಾಶವನ್ನು ಕೊಡಬೇಕು. ಅವಕಾಶವನ್ನು ಯಾವಾಗ ಕೊಡಲಿಕ್ಕೆ ಸಾಧ್ಯ ಅಂದರೆ ಅವನನ್ನು ಸಮಾನವಾಗಿ ಕಂಡ್ರೆ ಮಾತ್ರ ಅವಕಾಶ ಕೊಡ್ಬೋದೇ ಹೊರತಾಗಿ ನನ್ನ ಸ್ವಜನನನ್ನು ಮಾತ್ರ ನಾನು ಅವನ ಹಿತಾಹಿತಗಳನ್ನು ಮಾತ್ರ ನಾನು ಗಮನಿಸ್ಕೋತೀನಿ ಅಂದಾಗ ಪರಜನನ ಬಗ್ಗೆ ನನಗೇನಾಗ್ತದೆ, ಸಹಜವಾಗಿ ತಿರಸ್ಕಾರದ ಬುದ್ಧಿ ಬರ್ತದೆ. ಅದಕ್ಕಂತಾಳೆ ಪ್ರಜಾಯಾಂಚ ವಿಶೇಷಂ ನಾಧಿಗಚ್ಚತಾಂ. ತನ್ನವರಿರ್ಬೋದು ಪರರಿರ್ಬೋದು, ಅವರ ಬಗ್ಗೆ ಸಮವಾದ ಅಭಿಪ್ರಾಯವನ್ನು ತಾಳಬೇಕು ರಾಜನಾದಂಥ. ವಿವಾದೇಶು ಪ್ರವೃತ್ತೇಷು ಸಮಂ ಕಾರ್ಯಾನುದರ್ಶಿನ ರಾಜ್ಞಾ ಧರ್ಮಾಸನಸ್ಥೇನ ಜಿತೌ ಲೋಕ ಉಭೌ ಅಪಿ. ವಿವಾದಗಳು ಪ್ರವೃತ್ತವಾದಂತಹ ಸಂದರ್ಭದಲ್ಲಿ ರಾಜ ತಾನು ಧರ್ಮಮಯವಾದಂಥ ಆಸನದಲ್ಲಿ ಕೂತ್ಕೊಂಡು ಅವನೇನು ಮಾಡಬೇಕು ಅಂದರೆ ಧರ್ಮದ ಪರವಾಗಿ ತಾನು ನಿರ್ಣಯಗಳನ್ನು ಮಾಡ್ದ ಅಂದರೆ ಅವನು ಇಹಲೋಕದಲ್ಲೂ ಗೆಲ್ತಾನೆ, ಪಾರತ್ರಿಕವಾಗಿ ಅವನಿಗೆ ಉತ್ತಮವಾದ ಗತಿಯಾಗ್ತದೆ. ಪ್ರಕೃತದಲ್ಲಿ ರಾಜನ್ ಧರ್ಮಾಸನಸ್ಥೋಪಿ ರಕ್ಷಮಾಂ ತ್ವಂ ಅನಾಗಸೀಂ. ಯಾವುದೇ ವಿಧವಾದಂತಹ ಪಾಪವನ್ನು, ದ್ರೋಹವನ್ನು ಮಾಡದೇ ಇರತಕ್ಕಂತಹ, ಪಾಪದ ಸ್ಪರ್ಶವೇ ಇಲ್ಲದೆ ಇರತಕ್ಕಂತಹ ನನ್ನನ್ನು ಧರ್ಮಾಸನದಲ್ಲಿ ಇದ್ದೀಯಾ ಅನ್ನೋ ಕಾರಣಕ್ಕೋಸ್ಕರವಾಗಿ ಆದರೂ ನೀನೇನೋ ಕೀಚಕ ನನ್ನನ್ನು ಒದ್ದದ್ದನ್ನು ನೋಡ್ದ ಅನ್ನೋ ಕಾರಣಕ್ಕೆ ನನ್ನನ್ನು ರಕ್ಷಿಸುವಂತ ಕೇಳ್ತಿಲ್ಲ. ನೀನು ಧರ್ಮಾಸನದಲ್ಲಿ ಇದ್ದೀಯಲ್ವಾ, ನಿನಗೊಂದು ಬಾಧ್ಯತೆ ಇದೆ, ನಿನಗೆ ನಿನ್ನದೇ ಆದಂತಹ ಒಂದು ಬಾಧ್ಯತೆ ಇದೆ.
ಯಾವ ಬಾಧ್ಯತೆ? ಧರ್ಮಾಸನದಲ್ಲಿ ಇರತಕ್ಕಂಥವು ನೀನು ಸ್ವಜನರನ್ನು ಪರಜನರನ್ನು ಇಬ್ಬರನ್ನು ಸಮಾನವಾಗಿ ನೋಡಬೇಕು ಅಂತನ್ನೋ ಅಂತಹ ವಾಗ್ಬಂಧನವನ್ನು ಮಾಡಿಕೊಂಡಿದ್ದಿ. ನೀನು ಯಾವಾಗ ಸಿಂಹಾಸನವನ್ನು ಏರ್ತಿದ್ದೀಯೋ ಆಗ ನೀನು ಈ ಬಂಧನವನ್ನು ಮಾಡಿಕೊಂಡಿದ್ರೆ ಮಾತ್ರ ಈ ಧರ್ಮಾಸನದಲ್ಲಿ ಇರಲಿಕ್ಕೆ ನೀನು ಅರ್ಹನಾದಂಥವನು. ಧರ್ಮಾಸನದಲ್ಲಿ ಇದ್ದಂಥವನು ನೀನು ಧರ್ಮಮಯವಾದಂತಹ ನಿರ್ಣಯವನ್ನು ಕೊಡಬೇಕು ಅಂತಂದರೆ ನನ್ನನ್ನು ರಕ್ಷಿಸಬೇಕು. ಅಹಂ ತ್ವನಪರಾಧಾಚ ಕೀಚಕೇನ ದುರಾತ್ಮನ ಪಶ್ಯತಸ್ತೆ ಮಹಾರಾಜ ಹತಾಪಾದೇನ ದಾಸಿವತ್. ನೀನು ನೋಡ್ತಿರಬೇಕಾದ್ರೆ ನಿನ್ನ ಎದುರಿಗೇನೆ ದಾಸಿ ಜನರನ್ನು ಯಾವ ರೀತಿಯಲ್ಲಿ ಕಾಲಿನಿಂದ ಒದ್ದು ಅಪಮಾನವನ್ನು ಮಾಡ್ತಾರೋ ಆ ರೀತಿ ನನ್ನನ್ನು ಅಪಮಾನ ಮಾಡ್ದ. ನೀ ದಾಸಿಯಲ್ಲೇನು ಕೇಳ್ಬೋದಲ್ವ? ಮುಂದಿನ ಪ್ರಶ್ನೆ, ದಾಸಿಯಂತೆ ನನ್ನನ್ನು ಅಪಮಾನ ಮಾಡ್ದ, ಹಾಗಾದ್ರೆ ನೀನು ದಾಸಿ ಅಲ್ವಾ? ಅದಕ್ಕಂತಾಳೆ, ನಾನು ವೇಷದಿಂದ ದಾಸಿಯೇ ಹೊರತಾಗಿ ಸ್ವರೂಪತಃ ನಾನು ದಾಸಿ ಅಲ್ಲ. ಯಾಕೆ? ದಾಸಿಯಾದವಳಿಗೆ ಯಾವ ರೀತಿಯಾಗಿರತಕ್ಕಂತಹ ದಾಸ್ಯದ ಭಾವನೆ, ನೀಚ ಬುದ್ಧಿ, ಕುತ್ಸಿತ ಪದಾರ್ಥಗಳ ಮೇಲೆ ವ್ಯಾಮೋಹ ಅಥವಾ ಅಯೋಗ್ಯವಾಗಿರತಕ್ಕಂತಹ ಪದಾರ್ಥಗಳನ್ನು ಪಡಿಬೇಕು ಅಂತನ್ನುವಂತಹ ವಾಮ ಮಾರ್ಗಗಳ ಅನುಸರಣ, ತಾನು ವೈಭವೋಪೇತವಾದಂತಹ ಪದಾರ್ಥಗಳನ್ನು ಬಯಸೋದಕ್ಕೋಸ್ಕರವಾಗಿ ಪಡಿಬೇಕು ಅನ್ನೋದಕ್ಕೋಸ್ಕರವಾಗಿ ಸ್ವಧರ್ಮವನ್ನು ಪರಿತ್ಯಾಗ ಮಾಡತಕ್ಕಂಥ ಬುದ್ಧಿ, ಧರ್ಮಾಧರ್ಮ ರೂಪವಾಗಿರತಕ್ಕಂತಹ ಪ್ರಜ್ಞೆಗಳು ಇಲ್ಲದೇ ಇರೋದು, ಇದೆಲ್ಲ ದಾಸಿ ಜನರ ಸ್ವಭಾವ. ನಾನು ದಾಸಿಯಂತೆ ಅಲ್ಲ. ನಾನು ದಾಸ್ಯ ವೃತ್ತಿಯಲ್ಲಿರ್ಬೋದು, ಆದರೆ ದಾಸಿ ಜನರಿಗೆ ಏನು ಕುತ್ಸಿತ ಸ್ವಭಾವ ಇದೆ ಅದು ನನಗಿಲ್ಲ. ಆ ರೀತಿ ಕುತ್ಸಿತ ಸ್ವಭಾವ ಇದ್ದಾಗ ನನ್ನನ್ನು ಕೀಚಕ ಬಯಸಿದ್ರೆ, ಕೀಚಕನ ವೈಭವೋಪೇತವಾದಂತಹ ಜೀವನಗಳನ್ನು ನಾನು ಆಶಿಸಿದರೆ, ಆ ವೈಭವಮಯವಾಗಿರತಕ್ಕಂತಹ ಜೀವನದ ವ್ಯಾಮೋಹದಿಂದ ಕೀಚಕನ ಹತ್ತಿರದಲ್ಲಿ ನಾನು ಹೋಗಿದ್ದರೆ, ಕೀಚಕ ನನ್ನನ್ನು ಸೇರಲಿಕ್ಕೆ ಬಯಸಿ ನಾನು ಒಪ್ಪದೇ ಇದ್ದಾಗ ನನ್ನನ್ನು ಒದೆಯೋದು ಯುಕ್ತ ಆಗ್ತಿತ್ತು. ಯಾಕೆಂದರೆ ಯಾರು ಯಾವುದನ್ನು ಬಯಸಿದ್ದಾರೋ ಅದನ್ನು ಅವರಿಗೆ ಅದಕ್ಕನುಸಾರವಾಗಿರ್ತಕ್ಕಂತಹ ಪ್ರವೃತ್ತಿ ಇದೆ. ನೀಚಮಯವಾಗಿರ್ತಕ್ಕಂತಹ ಕಾರ್ಯಕ್ರಮಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಫಲ ನೀಚವಾದದ್ದು ಬರಬಾರ್ದು ಅಂತ ಯಾಕಂತೀರ? ನಿಮಗೆ ಸಲ್ಲದೇ ಇರತಕ್ಕಂತಹ ಆಸನವೋ, ಭೋಗವೋ, ಸಾಮಗ್ರಿಯೋ, ಪದಾರ್ಥವೋ ಯಾವುದೋ ಒಂದನ್ನು ನೀವು ವಾಮ ಮಾರ್ಗದಿಂದ ಪಡೆಯಲಿಕ್ಕೆ ಇಚ್ಛಿಸಿ ಅದರಿಂದ ನೀವು ಹಿಂಸಿಸಲ್ಪಟ್ಟರೆ ಧರ್ಮಾಧರ್ಮಗಳ ಬಳಿ ನಿಮ್ಮ ಫಿರ್ಯಾದನ್ನು ಹೇಳಲಿಕ್ಕೆ ಬರೋದಿಲ್ಲ. ನೀವು ಧರ್ಮಾಧರ್ಮಗಳ ಹತ್ತಿರದಲ್ಲಿ ಯಾವಾಗ ಹೋಗ್ಬೋದು, ಯಾವಾಗ ಪರಮಾತ್ಮನ ಹತ್ತಿರದಲ್ಲಿ ನನ್ನನ್ನು ಕಾಪಾಡುವಂಥ ಲೆಕ್ಕಕ್ಕೆ ಕೇಳಬಹುದು. ಅಂದರೆ ನಾವು ಧರ್ಮಾಚರಣೆ ಮಾಡಿದ್ದೀವಿ, ಧರ್ಮ ನಮ್ಮ ಪಕ್ಷದಲ್ಲಿದ್ದೆ, ಪರಮಾತ್ಮ ಜಯವನ್ನು ಕೊಡು, ಇದು ನ್ಯಾಯ. ನಾನು ಅಧರ್ಮವನ್ನು ಮಾಡಿ ಪರಮಾತ್ಮನೇ ಕೈ ಮುಗಿದು ನನಗೆ ಜಯ ಕೊಡು ಅಂತ ಅಂದರೆ, ಜಯ ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಪರಮಾತ್ಮನನ್ನು ನಾನು ದೂಷಣೆ ಮಾಡಿದರೆ, ಕೈ ಮುಗಿದು ದೂಷಣೆ ಮಾಡಿದ್ರೂ ಅದು ಅನ್ಯಾಯ. ಮೇಲ್ನೋಟದಲ್ಲಿ ನಾವು ಕೈ ಮುಗಿತಿದ್ದೀವಿ ಅಂದ ಮಾತ್ರಕ್ಕೆ ನಾವು ಧರ್ಮಿಷ್ಠರಾಗೋದಿಲ್ಲ. ನಮ್ಮಲ್ಲಿ ಇದೊಂದು ಫೋಬಿಯಾ ಇದೆ. ಏನಂದರೆ ನಾವು ಒಳ್ಳೆಯ ವೇಷ, ಒಳ್ಳೆಯ ಭೂಷಣಗಳು, ಒಳ್ಳೆಯ ಅಲಂಕಾರ, ಮಡಿ ಮೈಲಿಗೆ ಅಂತ ಸ್ವಲ್ಪ ಹಾರಾಟ, ಸ್ವಲ್ಪರ ಮಟ್ಟಿಗೆ ಕಿರ್ಚಾಡೋದು, ಸ್ವಲ್ಪ ಎಲ್ರಿಗೂ ಕಾಣಿಸುವ ಹಾಗೆ ಭೂಷಣಾಯಮಾನವಾಗಿರ್ತಕ್ಕಂಥ ವಸ್ತ್ರ ವೇಷಗಳನ್ನು ಹಾಕ್ಕೊಂಡ್ಬಿಟ್ವಿ ಅಂದರೆ ನಮ್ಮನ್ನು ನಾವು ಧರ್ಮಿಷ್ಠರು ಅಂತ ಹೇಳಿ ಭ್ರಾಂತಿಗೆ ಒಳಗಾಗಿ ಬಿಟ್ಟಿರ್ತೀವಿ. ಶಾಸ್ತ್ರ ಹೇಳ್ತದೆ ಇದೆಲ್ಲ ಬೇಡ ಅನ್ನೋದಿಲ್ಲ. ಇದು ಎಲ್ಲವೂ ಯಾವಾಗ ಭೂಷಣ ಅಂತಂದರೆ ಧರ್ಮಮಯವಾದಂತಹ ನಡೆನುಡಿಗಳನ್ನು ನೀನು ರೂಢಿಸ್ಕೊಂಡಿದ್ರೆ ಮಾತ್ರ ಈ ಮೇಲಿನ ಎಲ್ಲ ಅಲಂಕಾರಗಳಿಗೇನಿದೆ ಅಂತಂದರೆ ಅದ್ಭುತವಾಗಿರತಕ್ಕಂತಹ ಮೆರುಗು ಬರ್ತದೆ. ಒಂದು ವೇಳೆ ಒಳಗೆ ಏನೂ ಇರಲಿಲ್ಲ ಅಂತಂದರೆ ಆ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಡಂಭಾಚಾರ ಅಂತ ಅನ್ನಿಸ್ಕೊಳ್ತದೆ. ತುಂಬ ಮಡಿ ಮಾಡ್ತಾರ್ರಿ ಅಂತ ಕೆಲವ್ರ ಬಗ್ಗೆ, ಆಚಾರ್ಯ ನೀವೇನು ಮಾಡ್ತಿರಲ್ಲ, ಅವರು ನಿಮ್ಮ ಥರನೇ ಭಾಳ ದೊಡ್ಡ ಮಡಿ ಮಾಡ್ತಾರೆ. ಹೆಂಗೆ ಮಡಿ ಮಾಡ್ತಾರೆ ನೋಡ್ರಿ. ಆ ಮಧ್ಯಾಹ್ನೇ ನದಿ ಸ್ನಾನಂ, ಮಧ್ಯಾಹ್ನದ ಹೊತ್ತಿಗೆ ಸ್ನಾನಕ್ಕೆ ಹೋಗೋದು, ಬೆಳಗಿನಿಂದ ಮಧ್ಯಾಹ್ನದ ತನಕ ಹಾಳು ಮುಖದಿಂದ ಕೂತ್ಕೊಂಡ್ರು. ಸಮಾಜೇ ದೇವತಾರ್ಚನಂ,
ಎಲ್ಲರೂ ನೋಡೋ ಹಂಗೆ ದೊಡ್ಡದಾಗಿ ಪೀಠ ಏನು, ಪ್ರಭಾವಳಿ ಏನು, ತುಳಸಿ ಮುನಿ ಏನು, ಕಂಧೇನು, ಅಕ್ಷತಿ ಏನು, ಎಡಬಲ ಸೇವಕರೇನು, ಇನ್ನೊಬ್ರೇನು ಮತ್ತೊಬ್ರೇನು, ಹಾರೋ ತೋರೋ ತರೋ ಬಾರೋ ಹೇರೋ ಎಲ್ಲ ಮಾಡಲಿಕ್ಕೆ ಒಬ್ಬೊಬ್ಬರು. ಸತತಂ ಶುಚಿವೇಶಶ್ಚ, ಅತ್ಯಂತ ಝಳ 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 ಹೊಳೆಯುವಂಥ ಬಟ್ಟೆ. ಏತದ್ ದಂಭಸ್ಯ ಲಕ್ಷಣಂ, ಇದನ್ನು ದಂಭ ಭಕ್ತಿಯನ್ನು ಮಾಡತಕ್ಕಂಥವನ ಲಕ್ಷಣ ಅಂತ ಕರೀತಾರೆ. ಹೀಗಿರಬಾರ್ದಂತೆ. ಸದಾಚಾರ ನಿನ್ನ ಆತ್ಮೋನ್ನತಿಗೆ, ನಿನ್ನ ಆಧ್ಯಾತ್ಮಿಕ ಸಾಧನೆಯ ಉನ್ನತಿಗೆ ಅದನ್ನು ಪ್ರದರ್ಶನ ಮಾಡಬೇಕು ಅಂತಿಲ್ಲ. ಅದನ್ನು ಯಾರೂ ನೋಡಬೇಕು ಅಂತ ಮಾಡಬೇಕಾಗಿಲ್ಲ. ನೀನು ಮಾಡಬೇಕಾದ್ರೆ ಯಾರಾದರೂ ನೋಡಬೇಕು ಅಂತ ಬಂದರೆ ನೋಡಲಿ, ಆದರೆ ಅವರು ನೋಡ್ತಾರೆ ಅನ್ನೋ ಕಾರಣಕ್ಕೆ ನೀನು ಮಾಡಲಿಕ್ಕೆ ಹೋಗಬೇಡ. ದಂಭತನ. ಆದ್ದರಿಂದಾಗಿ ನಾನು ವಾಸ್ತವದಲ್ಲಿ ಇಂಥ ದಂಭತನವನ್ನು ಮಾಡೋದನ್ನು ನಿರಾಕರಿಸ್ತೀನಿ, ತಪ್ಪು ಅಂತ ಹೇಳ್ತಾ ಇದ್ದೀನಿ. ಅಪರಾಧವನ್ನು ಮಾಡದೇನೆ ನಾನು ಕೀಚಕನಿಂದ ಬಾಧೆಗೆ ಒಳಗಾಗಿದ್ದೀನಿ. ದಾಸಿಯಂತೆ ಕೀಚಕ ನನ್ನನ್ನು ನಡೆಸ್ಕೊತಾ ಇದ್ದಾನೆ. ನಾನು ವೇಷದಿಂದ ದಾಸಿಯೇ ಹೊರತಾಗಿ ಸ್ವಭಾವದಿಂದ ನಾನು ದಾಸಿ ಅಲ್ಲ. ತ್ವತ್ಸಮಕ್ಷಂ ನೃಪಶ್ರೇಷ್ಠ ನಿಷ್ಪಿಷ್ಟ ವಸುಧಾತಳೆ ಅನಾಗಸೀಂ ಕೃಪಾರ್ಹಾಂ ಮಾಂ ಸ್ತ್ರೀಯಂ ತ್ವಂ ಪರಿಪಾಲಯ. ಇದು ಎಲ್ಲದರ ಮೇಲೆ ನಿಮ್ಮ ಎದುರಿಗೇನೆ ಕೀಚಕ ನನ್ನನ್ನು ಒದ್ದ ಸಭಾ ಮಧ್ಯದಲ್ಲಿ. ಮೊದಲನೇದ್ದು, ಜಗತ್ತಿನಲ್ಲಿ ಯಾರಿಗೆ ಹೊಡಿಬೇಕು ಒಂದೊಂದಿಷ್ಟಿದೆ. ಜಗತ್ತಿನಲ್ಲಿ ಯಾರಿಗೆ ಹೊಡಿಬೇಕು, ಎಲ್ರಿಗೂ ಹೊಡೆಯೋಂಗಿಲ್ಲ. ಕೆಲವರು ತಪ್ಪು ಮಾಡಿದರೂ ಹೊಡೆಯೋಂಗಿಲ್ಲ. ಕೆಲವರು ತಪ್ಪು ಮಾಡಿದರು, ಬಹಳ ಘೋರವಾದ ತಪ್ಪನ್ನು ಮಾಡಿದರು, ಅವರನ್ನು ದಂಡಿಸೋ ಹಾಗಿಲ್ಲ. ಅವ್ರು ಏನು ಮಾಡ್ಬೋದು? ಬ್ರಾಹ್ಮಣ ತಪ್ಪು ಮಾಡಿಬಿಟ್ಟು, ಅಶ್ವತ್ಥಾಮಾಚಾರ್ಯ ತಾವು ತಪ್ಪು ಮಾಡಿದರು, ಏನು ಮಾಡಬೇಕು? ಪರಮಾತ್ಮ ಹೇಳ್ತಾನೆ, ಬ್ರಾಹ್ಮಣನಿಗೆ ಸ್ಥಾನಾನ್ನಿರ್ಯಾಪಣ, ಅಧಿಕಾರದ ಅದಾನ, ಅಧಿಕಾರವನ್ನು ಕೊಡದೇ ಇರೋದು, ಸ್ಥಾನವನ್ನು ಕಿತ್ತಿ ಹಾಕೋದು. ಏಷ ಹಿ ಬ್ರಹ್ಮಬಂಧೂನಾಂ ವಧೋ ನಾನ್ಯೋಸ್ತಿ ದೈಹಿಕ ಅಂತ. ಇದೇ ಇವರಿಗೆ ಸಂಹಾರನೇ ಹೊರತಾಗಿ ಇವರಿಗೆ ಪ್ರತ್ಯೇಕವಾಗಿ ಬ್ರಾಹ್ಮಣನಿಗೆ ಕೊಲ್ಲೋದು ಅನ್ನುವಂಥ ಶಿಕ್ಷೆ ಅಂತ ಇಲ್ಲ. ಹೆಂಗೆ ಬ್ರಾಹ್ಮಣನಿಗಿಲ್ವೋ ಹಾಗೆ ಸ್ತ್ರೀಗೂ ಕೂಡ ಇಲ್ಲ. ಸ್ತ್ರೀಯನ್ನು ಹೊಡೆಯೋ ಹಾಗಿಲ್ಲ. ತಪ್ಪು ಮಾಡಿರ್ತಾರೆ, ಮಾಡಿದಾಳೆ, ಮಾಡಬಾರ್ದ ಕೆಲಸ ಮಾಡ್ತಾರೆ ಕೆಲವು ಸರ್ತಿ. ಎಲ್ಲನೂ ಮಾಡೋದನ್ನು ಮಾಡಿಬಿಟ್ರು ಅಂತಂದ್ರೆ ಅವ್ರು ಯಾಕೆ ಹಂಗಾಗಬೇಕು? ಹಂಗೆ ಆಗೋದಿಲ್ಲ. ಕೆಲವು ಸರ್ತಿ ಮಾಡಬಾರ್ದ ತಪ್ಪನ್ನೇ ಮಾಡ್ತಾರೆ. ಯಾಕೆ ಹಿಂಗೆ ಮಾಡಿದೆ? ಕಣ್ತಪ್ಪಿನಿಂದ ಆಯಿತು ಅಂತ ಹೇಳ್ಬೋದು, ಅಥವಾ ಬುದ್ಧಿಪೂರ್ವಕವಾಗಿಯೇ ಮಾಡಿರ್ಬೋದು. ಎರಡೂ ರೀತಿಯೂ ನಡಿಲಿಕ್ಕೆ ಅವಕಾಶ ಇದೆ, ಜ್ಞಾನದಿಂದ ಅಥವಾ ಅಜ್ಞಾನದಿಂದ. ಯಾವುದೇ ರೀತಿ ತಪ್ಪನ್ನು ಮಾಡಿದ್ರೂ ಕೂಡ ಸ್ತ್ರೀಯನ್ನು ದೇಹದಿಂದ ದಂಡನ ಮಾಡೋ ಹಾಗಿಲ್ಲ, ದಂಡಿಸಬಾರ್ದು. ದಂಡನೆಗೆ ಅರ್ಹಳಲ್ಲ ಅವಳನ್ನು ಆ ರೀತಿ ದುಃಖಪಡಿಸ್ಬಾರ್ದು. ಶಾರೀರಿಕವಾಗಿರತಕ್ಕಂತಹ ದಂಡನೆ ಅನ್ನೋದು ಬಾಲಕನಿಗೆ ಇರೋದಿಲ್ಲ. ಬಾಲಕ ಅಂತಂದರೆ 5 ವರ್ಷದ ಕೆಳಗಿನವು. ಶಾರೀರಿಕವಾದ ದಂಡನ ಇಲ್ಲ. 6ರಿಂದ 16 ತನಕ ದಂಡನೆ ಇದೆ. ಪ್ರಾಪ್ತೇತು ಷೋಡಶಿ ವರ್ಷೆ ಪುತ್ರಂ ಮಿತ್ರವದಾಚರೇತಂತ. 16 ಆದ ನಂತರದಲ್ಲಿ ಸ್ನೇಹಿತನ ಹಾಗೆ ನೋಡಬೇಕಂತೆ. 16 ತನಕ ಹೊಡಿಬೋದು, 16 ಆದಮೇಲೆ ಹೊಡೆಯೋಂಗಿಲ್ಲ. 5 ಕೆಳಗೆ ಹೊಡೆಯೋಂಗಿಲ್ಲ, 16 ಮೇಲೆ ಹೊಡೆಯೋಂಗಿಲ್ಲ. ನೋಡ್ರಿ, ಹೊಡಿಲಿಕ್ಕೂ ಕೂಡ ಅಪರಾಧ ಮಾಡೋದಷ್ಟೇ. ನಾವು ಸಾಮಾನ್ಯವಾಗಿ ದಂಡನೆಯನ್ನು ಮಾಡಬೇಕು ಅಂದರೆ ಏನ್ರಿ ಕಾರಣ? ಅವ್ರನ್ನ ದಂಡಿಸ್ಬೇಕು. ಏನು ಕಾರಣ? ಅವ ಅಬದ್ಧ ಮಾಡಿದ್ದಾನೆ, ಅಪರಾಧ ಮಾಡಿದ್ದಾನೆ. ಅಪರಾಧ ಮಾಡಿದ್ದಾನೆ ಅನ್ನೋ ಮಾತ್ರಕ್ಕೆ ದಂಡನೆ ಅನ್ನೋದಿಲ್ಲ. ಶಾಸ್ತ್ರ ನಿಷೇಧ ಮಾಡ್ತದನ್ನು. ಅಪರಾಧ ಮಾಡಿದ್ದಾನೆ ಅನ್ನೋ ಕಾರಣಕ್ಕೆ ದಂಡನ ಮಾಡಿಬಿಡ. ಯಾರು ಅಪರಾಧ ಮಾಡಿದ್ದಾರೆ, ಯಾವುದಕ್ಕೆ ಅಪರಾಧ ಮಾಡಿದ್ದಾರೆ, ಅಪರಾಧ ಎಷ್ಟರ ಮಟ್ಟಿಗೆ ಅವರಿಂದ ನಡೀತು, ಜ್ಞಾನದಿಂದ ನಡೀತೆ, ಅಜ್ಞಾನದಿಂದ ನಡೀತೆ, ಸ್ವಪ್ರೇರಣೆಯಿಂದ ಮಾಡಿದರೆ, ಪರಪ್ರೇರಣೆಯಿಂದ ಮಾಡಿದರೆ, ಕೂಲಂಕುಷವಾಗಿ ವಿಮರ್ಶೆ ಮಾಡಿರಿ ಅಂತ ಹೇಳ್ತಾರೆ.
ಇಷ್ಟೆಲ್ಲ ಅಪರಾಧ ಮಾಡಿದ್ರೂ, ವಾಸ್ತವದಲ್ಲಿ ಈ ಅಪರಾಧ ಮಾಡಿಬಿಟ್ಟಿದ್ರೂ ಕೂಡ ಸ್ತ್ರೀಯನ್ನು ದಂಡನೆ ಮಾಡೋ ಹಾಗಿಲ್ಲ. ಅದರಲ್ಲೂ ಸ್ತ್ರೀಗೆ ಸಮಕ್ಷಮದಲ್ಲಿ, ಸಮುದಾಯದಲ್ಲಿ, ಸಭಾ ಮಧ್ಯದಲ್ಲಿ ದಂಡನೆ ಮಾಡೋ ಹಾಗಿಲ್ಲ. ಇದೊಂದು ಸೂಕ್ಷ್ಮ. ಸಭಾ ಮಧ್ಯದಲ್ಲಿ ದಂಡನೆ ಮಾಡೋ ಹಾಗಿಲ್ಲ ಸ್ತ್ರೀಯನ್ನು. ಏಕಾಂತದಲ್ಲಿಯೇ ದಂಡನೆ ಮಾಡಲಿಕ್ಕೆ ತುಂಬ ನಿಯಮಗಳಿದೆ. ಇನ್ನು ಸಭಾ ಮಧ್ಯದಲ್ಲಿ ಅತ್ಯಂತ ಅನೌಚಿತ್ಯ. ಅದರಲ್ಲಿಯೂ ಸಭಾ ಮಧ್ಯದಲ್ಲಿ ಅಂತಂದರೆ ರಾಜಸಭಾದ ಮಧ್ಯದಲ್ಲಿ ಇದಿನ್ನೂ ಅತ್ಯಂತ ಗುರುತರವಾದಂತಹ ಅಪರಾಧ. ಇದು ದೊಡ್ಡವರ ಎದುರಿಗೇ ಮಾಡಬಾರ್ದು. ದೊಡ್ಡವರ ಎದುರಿಗೆ ಒಬ್ಬರು ಇನ್ನೊಬ್ಬರನ್ನು ದಂಡಿಸೋದೇ ತಪ್ಪು. ಯಾಕೆ ಅಂದರೆ ದೊಡ್ಡವರು ಇದ್ದಾರೆ ಅನ್ನೋದೇ ಕಾರಣ. ಹಿರಿಯ ವ್ಯಕ್ತಿ ಪ್ರಾಜ್ಞನಾಗಿರ್ತಕ್ಕಂಥವನು ಎದುರಿಗಿದ್ದ ಅಂತಂದರೆ ಚಿಕ್ಕವರು ತಪ್ಪು ಮಾಡಿದರೆ ಅಲ್ಲಿದ್ದಂತಹ ಇನ್ನೊಬ್ಬರು ತಾವು ದಂಡಿಸ್ಲಿಕ್ಕಾಗಲಿ ಹೊಡಿಲಿಕ್ಕಾಗಲಿ ಹೋಗಬಾರ್ದು. ತಪ್ಪೇ ಮಾಡಿದ್ರು ಅಹಂತೂ ಅನಪರಾಧ. ಇಷ್ಟರ ಮೇಲೆ ತ್ವತ್ಸಮಕ್ಷಂ ನೃಪಶ್ರೇಷ್ಠ ನಿಷ್ಪಿಷ್ಟ ವಸುಧಾತಳೆ ಅನಾಗಸೀಂ ಕೃಪಾರ್ಹಾಮ್ಮ. ಯಾವುದೇ ತಪ್ಪನ್ನು ಮಾಡದೇ ಇದ್ದಂಥವಳು ನಾನು, ಕೃಪೆಗೆ ಪಾತ್ರಳಾಗಬೇಕಾಗಿರತಕ್ಕಂಥ ವ್ಯಕ್ತಿನ. ಯಾಕೆಂದರೆ ಒಬ್ಬ ಸೇವಕ ಒಬ್ಬ ಸ್ವಾಮಿಯ ಹತ್ತಿರದಲ್ಲಿ ಕೆಲಸ ಮಾಡ್ತಾನೆ ಅಂತಂದರೆ ಅವನ ಎಲ್ಲ ವಿಧವಾದಂತಹ ಹಿತಾಹಿತಗಳು ಆ ಸ್ವಾಮಿಗೆ ಸಂಬಂಧಪಟ್ಟಿದ್ದಿರ್ತದೆ. ಆಕಸ್ಮಿಕವಾಗಿ ಸತ್ತು ಹೋದ್ರೆ ಏನು ಗತಿ? ಶಾಸ್ತ್ರ ಅದಕ್ಕೂ ಹೇಳ್ತದೆ. ಅವನ ಹೆಸರಲ್ಲೇ ಒಂದು ಪಿಂಡ ಇದೆ. ಪಕ್ಷಮಾಸದಲ್ಲೆಲ್ಲ ಇಡ್ತಾರೆ ಗೊತ್ತಿದೆ. ಹಂಗೆ ಮನೆಗೆ ಬಂದು ಕೆಲಸ ಮಾಡುವಂಥವ್ರು ಆಕಸ್ಮಿಕವಾಗಿ ಸತ್ತೋದು, ಅವ್ರಿಗೊಂದು ಪಿಂಡ ಇದೆ. ಆದ್ದರಿಂದ ಕೃಪೆಯಿಂದ ಪಾರಲೌಕಿಕವಾದಂತಹ ಕ್ರಿಯಾಗಳೇ ಇದ್ದಾವೆ ಅಂತ ನನ್ನ ಮೇಲೆ ಇಹಲೋಕದಲ್ಲಿ ಅಂಥವ್ರನ್ನ ರಕ್ಷಣೆ ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಪ್ರಥಮ ಬಾಧ್ಯಸ್ಥಿಕೆ ಯಾರ್ದು ಅಂತಂದರೆ ಆಶ್ರಿತ ಜನರನ್ನು ನೋಡಬೇಕಾದದ್ದು ಯಜಮಾನನ ಕರ್ತವ್ಯ. ಎಚ್ಚರಿಸ್ತಾ ಇದ್ದಾಳೆ. ರಕ್ಷಮಾಂ ಕೀಚಕಾತ್ ಭೀತಾಂ ಧರ್ಮಂ ರಕ್ಷ ನರೇಶ್ವರ. ನನ್ನನ್ನು ರಕ್ಷಣೆ ಮಾಡಿದರೆ ನಿನಗೇನು ಸಿಗ್ತದೆ ಅಂದರೆ, ನನ್ನನ್ನು ರಕ್ಷಣೆ ಮಾಡೋದರ ನಿಮಿತ್ತವಾಗಿ ನೀನು ಧರ್ಮವನ್ನು ಎತ್ತಿ ಹಿಡ್ದಂಗೆ ಆಗ್ತದೆ. ನನ್ನನ್ನು ಬಿಟ್ಟಿ ಅಂತಂದರೆ ನೀನು ಧರ್ಮವನ್ನು ಬಿಟ್ಟ ಹಾಗೆ. ನೀನು ನನ್ನನ್ನು ಕೇವಲ ಕೀಚಕ ನಿನ್ನ ಸ್ವಜನ ಅನ್ನುವಂತಹ ಒಂದೇ ಕಾರಣಕ್ಕೆ ನನ್ನನ್ನು ಪರಿತ್ಯಾಗ ಮಾಡಿದರೆ ಅದರಲ್ಲಿಂದ ನಿನಗೇನು ಅನರ್ಥ ಆಗ್ತದೆ ಅಂದರೆ, ನಾನು ಪರಜನ ಮಾತ್ರ ಅಲ್ಲ, ನಾನು ಕೀಚಕನಿಂದ ಹಿಂಸೆಗೊಳಗಾಗಿದ್ದೀನಿ ಅನ್ನೋದು ಮಾತ್ರ ಅಲ್ಲ, ನನ್ನನ್ನು ಪರಿತ್ಯಾಗ ಮಾಡೋದರ ನಿಮಿತ್ತದಿಂದ ನೀನು ಧರ್ಮವನ್ನು ಪರಿತ್ಯಾಗ ಮಾಡಿದ ಹಾಗೆ ಆಗ್ತದೆ. ಧರ್ಮದ ಪರಿತ್ಯಾಗ ಅಂತನ್ನೋದು ನೀನು ಪ್ರಜಾರಂಜಕನಾಗಿ ರಾಜ್ಯಭಾರವನ್ನು ಮಾಡಿದರೆ ನಿನ್ನನ್ನೇನು ಉತ್ತಮವಾದಂತಹ ದೇವತಾಸ್ಥಾನದಲ್ಲಿ ಜಗತ್ತು ಇಟ್ಟು ಗುರುತಿಸ್ತಿತ್ತೋ ಆ ಒಂದು ಸ್ಥಾನ ನಿಂದೇನಾಗ್ತದೆ, ನೀನು ಕಳ್ಕೋತೀಯ. ನೋಡ್ರಿ, ಜಗತ್ತಿನಲ್ಲಿ ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ. ನಿಮ್ಮ ವ್ಯಕ್ತಿತ್ವ ಉನ್ನತ ಸ್ಥಾನವನ್ನು ಪಡಿಬೇಕು ಅಂದರೆ ನೀವು ಮತ್ತೊಬ್ಬರ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಭಾವನೆಯನ್ನು ಹುಟ್ಟಿಸ್ಬೇಕು. ಇವರು ಯೋಗ್ಯರು, ಇವರು ಸದಾಚಾರಿಗಳು, ಇವರು ಗಂಭೀರ ಪುರುಷರು, ಇವರಿಗೆ ಧರ್ಮದ ಬಗ್ಗೆ ಆಸಕ್ತಿ ಇದೆ, ಇವರು ಸಚ್ಚರಿತ್ರರು, ಇವರ ಹಿನ್ನೆಲೆ ತುಂಬ ಚೆನ್ನಾಗಿದೆ, ಇವರು ಜ್ಞಾನಿಗಳು, ಇವರು ವಿವೇಕಿಗಳು, ಇವರು ವಿವೇಕವನ್ನು ಯುಕ್ತಾಯುಕ್ತವಾದಂತಹ ಚಿಂತೆಯನ್ನು ಮಾಡಬಲ್ಲರು, ಇವರಿಗೆ ಹಿನ್ನೆಲೆ ಮುನ್ನೆಲೆಗಳನ್ನು ಪರಾಮರ್ಶೆ ಮಾಡತಕ್ಕಂತಹ ಬುದ್ಧಿ ಕೌಶಲ್ಯ ಇದೆ ಅಂತನ್ನೋ ಒಂದು ಸ್ಥಾನವನ್ನು ಒಬ್ಬ ವ್ಯಕ್ತಿ ಮಾನಿಷ್ಠವಾದ ಸ್ಥಾನದಲ್ಲಿ ಕೂತ್ಕೊಂಡು ಇನ್ನೊಬ್ಬರ ಹೃದಯದಲ್ಲಿ ಸಂಪಾದನೆ ಮಾಡಬೇಕು ಅಂದರೆ ಅದು ಬಲು ದೊಡ್ಡ ಕಠಿಣವಾದಂತಹ ಕೆಲಸ. ಹೇಳಿದ್ನಲ್ಲ, ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ. ಇಷ್ಟು ಕಷ್ಟ ಅದು. ಯಾಕೆಂದರೆ ಮಾನಸ ಭಾವನ ಅಂತನ್ನೋದು ಒಬ್ಬನನ್ನು ನೋಡ್ತಿರೋ ಹಾಗೇನೆ ಸುಮ್ಮನೆ ಹುಟ್ಟೋದಿಲ್ಲ. ಮೇಲ್ನೋಟದಲ್ಲಿ ಎಲ್ಲರನ್ನೂ ನಗ್ತಾರೆ, ಗೌರವಿಸ್ತಾರೆ, ಮಾತಾಡಿಸ್ತಾರೆ, ಎಲ್ಲ ಸರಿ ಇದೆ. ಆದರೆ ಅವರ ಬಗ್ಗೆ ನಮ್ಮ ಹೃದಯದಲ್ಲಿ ಉತ್ತಮವಾದಂತಹ ಭಾವನೆ ಬರಬೇಕು. ಮನಃಪೂರ್ವಕವಾಗಿ ನಾವು ಅವರಿಗೆ ಗೌರವಿಸಬೇಕು, ಮನಃಪೂರ್ವಕವಾಗಿ ನಾವು ಅವರಿಗೆ ನಮಸ್ಕಾರ ಮಾಡಬೇಕು ಅಂತಂದರೆ ಅವರ ಹಿನ್ನೆಲೆ ಮುನ್ನೆಲೆ ನಮಗೆ ಅತ್ಯಂತ ಪಾರದರ್ಶಕವಾಗಿ, ವೆರಿ ಟ್ರಾನ್ಸ್ಪರೆಂಟೆಡ್, ಬಹಳ ಪಾರದರ್ಶಕವಾಗಿ ನಮಗೆ ಅತ್ಯಂತ ಆಪ್ಯಾಯಮಾನಕರವಾಗಿತ್ತು, ಹೃದಯಂಗಮವಾಗಿತ್ತು. ಅಂದರೆ ನಮಸ್ಕಾರ ಬೈಕೋತ ಮಾಡೋದಿಲ್ಲ,
ಭಕ್ತಿಯಿಂದ ಮಾಡ್ತೀರಿ. ಅದೇ ಒಂದು ವೇಳೆ 4 ಜನ ಮಾಡ್ತಿದ್ದಾರೆ, ಹಾಳಾಗೋಗಲಿ, ಎದ್ದು ನಿಂತಿದ್ರೆ ಇನ್ನೇನೋ ಅಂದುಬಿಡ್ತಾರೆ ಅನ್ನೋ ಕಾರಣಕ್ಕೆ ನಮಸ್ಕಾರ ಮಾಡೋದು ಅನ್ನೋದೇನಿದೆಯಲ್ಲ, ಅಲ್ಲಿ ಮಾನಸಿ ಭಾವನೆ ಯಾವುದೂ ಇರೋದಿಲ್ಲ. ಮಾನಸಿ ಭಾವನೆ ಬರಬೇಕು ಅಂದರೆ ಒಬ್ಬ ವ್ಯಕ್ತಿ ಮಾನಸಿಕವಾಗಿ ಇನ್ನೊಬ್ಬರಲ್ಲಿ ತನ್ನ ವ್ಯಕ್ತಿತ್ವದ ಮೂಲಕವಾಗಿ ಛಾಪು ಮೂಡಿಸ್ಬೇಕು. ಅಲ್ಲಿ ತನ್ನದೇ ಆಗಿರತಕ್ಕಂತಹ ಒಂದು ಸ್ಥಾನವನ್ನು ಸಂಪಾದಿಸ್ಕೋಬೇಕು ಅಂದರೆ ಬಲು ಕಠಿಣವಾದದ್ದು. ಅದು ಧರ್ಮ ಮಾರ್ಗದಲ್ಲಿ ಆ ಸ್ಥಾನವನ್ನು ಸಂಪಾದನೆ ಮಾಡೋದು ಇನ್ನಷ್ಟು ಕಷ್ಟ. ಆದ್ದರಿಂದ ವಿರಾಟ್ ರಾಜ, ಉತ್ತಮ ಕುಲಾವತಂಸ, ನೀನು ಯೋಗ್ಯವಾಗಿರ್ತಕ್ಕಂಥ ಕುಲದಲ್ಲಿ ಹುಟ್ಟಿದ್ದಿ. ಕುಲಾಚಾರ ಪರಂಪರಾ ಪ್ರಾಪ್ತವಾಗಿ ನಿನಗೇನಾಗ್ಬಿಟ್ಟಿದೆ ಅಂದರೆ ಇಂಥ ಒಂದು ಸ್ಥಾನ ನೀನು ಬಯಸ್ದೇನೆ ನೀನು ಧರ್ಮಸಿಂಹಾಸನದಲ್ಲಿ ನಿನ್ನನ್ನು ಕೂಡಿಸಿ ನಿನ್ನನ್ನು ಧರ್ಮಿಷ್ಠ ಅಂತ ಜಗತ್ತಿಗೆ ಕೊಟ್ಟು ಬಿಟ್ಟಿದೆ. ಇವತ್ತು ನೀನು ನನ್ನನ್ನು ಪರಿತ್ಯಾಗ ಮಾಡೋದು ಅಂತನ್ನೋದೇನಿದೆಯಲ್ಲ, ನಿನಗೆ ಸುಲಭವಾಗಿ ಸಿಕ್ಕಂತಹ ಸ್ಥಾನವನ್ನು ನಿನ್ನ ಪೂರ್ವಾಚಾರ್ಯ ಪರಂಪರಾ ಪ್ರಾಪ್ತವಾಗಿರತಕ್ಕಂಥ ಉತ್ತಮವಾದಂತಹ ಒಂದು ಅದ್ಭುತವಾದಂತಹ ವ್ಯವಸ್ಥೆ ಏನಿದೆ ಅದನ್ನು ನೀನು ಕಳ್ಕೋತೀಯ. ಎರಡನೇ ಎಚ್ಚರ ಇದು. ಪ್ರಜಾರಂಜಕನಾಗಿ ರಾಜ್ಯಭಾರ ಮಾಡತಕ್ಕಂಥವು ನೀನು ಪ್ರಜೆಗಳ ಹೃದಯದಲ್ಲಿ ಧರ್ಮದ ಬಗ್ಗೆ ನಿನಗೆ ಉತ್ತಮವಾಗಿರ್ತಕ್ಕಂಥ ಆಸ್ಥೆ ಇದೆ ಅಂತನ್ನೋದು ಹೊರಟೋಗ್ತದೆ. ನಿನ್ನ ಪೂರ್ವಜರು ಮತ್ಸ್ಯ ದೇಶದ ರಾಜರು ಅಂತಂದರೆ ಧರ್ಮಿಷ್ಠರಾಗಿರ್ತಕ್ಕಂಥವರು, ಧರ್ಮದ ಬಗ್ಗೆ ಅವರಿಗೆ ಅಪಾರವಾದಂತಹ ಶ್ರದ್ಧೆ ಇದೆ ಅಂತ ಏನು ಅವರು ಧರ್ಮ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ. ನಿನ್ನ ಸ್ಥಾನವನ್ನು ನೀನು ಕಳ್ಕೊಳ್ಳೋದ್ರ ಜೊತೆಗೆ ಅವರ ಸ್ಥಾನವನ್ನು ಏನು ಮಾಡ್ತೀಯಾ, ಕಳೆದು ಬಿಡ್ತೀಯ. ಯಸ್ತ್ವಧರ್ಮಾಣಿ ಕಾರ್ಯಾಣಿ ಮೋಹಾದ್ವಾ ಕುರುತೇಂದ್ರಪಃ ಅಚಿರಾತ್ತಂ ದುರಾತ್ಮಾನಂ ವಶೇ ಕುರುವಂತಿ ಶತ್ರುಭಃ. ಇನ್ನು ಮೂರನೇದ್ದೇನು ಅಂತಂದರೆ, ಎಷ್ಟು ಮನುಷ್ಯ ಧರ್ಮವನ್ನು ಬಿಡ್ತಾನಲ್ಲ ಸೈಮಲ್ಟೇನಿಯಸ್ ಆಗಿ ಇನ್ನೊಂದು ಕೆಲಸ ತಾನೇನೆ ನಡೀತದೆ. ಏನಂದರೆ ಅಧರ್ಮ ಅವನನ್ನು ವ್ಯಾಪಿಸ್ಕೊಳ್ತಾ ಬರ್ತದೆ. ನೀವು ಧರ್ಮ ಬಿಟ್ಟರೆ ಸಾಕು. ಕಲಿಪುರುಷ ಒಂದು ಕಡೆ ಹೇಳ್ತಾನೆ ಭಾಳ ಚೆನ್ನಾಗಿ, ಏನರಪ್ಪ, ಮೂರು ರೂಪದಿಂದ ಪರಮಾತ್ಮ, ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ, ಪರಶುರಾಮ ದೇವರು 3 ಜನ ದ್ವಾಪರಾಂತ್ಯದಲ್ಲಿ ಇದ್ರಂತೆ. ಹಿಂಗೆ 3 ಜನ ಧರ್ಮ ಪ್ರತಿಷ್ಠಾಪನೆ ಮಾಡಿ ಹೋದರೆ ಕಲಿಗೆಲ್ಲರೂ ಕೇಳಿದ್ರಂತೆ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಎಲ್ಲರೂ ಸೇರಿಬಿಟ್ಟಿದ್ರಂತೆ. ಶಕುನಿ, ದ್ವಾಪರ, ಕಲಿ, ವಿಪ್ರಚಿತ್ತಿ ಎಲ್ಲರೂ ಸೇರಿದ್ರಂತೆ. ಕೇಳಿದ್ರಂತೆ ಕಲಿಗೆ, ಹೆಂಗೆ ಮಾಡ್ತಿ ಇದನ್ನು? ತುಂಬ ಸುಲಭ ಅನ್ನಂತ, ಅತಿ ಸುಲಭ. ಏನಂದರೆ, ನಾನು ಇವ್ರು ಯಾರಿಗೋ ಅಧರ್ಮ ಮಾಡ್ರಿ ಅಂತ ಹೇಳೋದೇ ಇಲ್ಲ ಅಂದ. ಮತ್ತು ನಿನ್ನ ಕೆಲಸ ಆಗೋದು ಹೆಂಗೆ? ಸುಲಭ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಧರ್ಮ ಮಾಡೋದನ್ನು ಇವ್ರ ಕಡೆಯಿಂದ ಬಿಡಿಸಿದರೆ ಸಾಕು, ಅಧರ್ಮ ತಾನಾಗೆ ನಡೀತದೆ ಅಂದ ನಾವು. ಇಟ್ಸ್ ಅ ವೆರಿ ಈಸಿಯೆಸ್ಟ್ ವೇ. ಐ ಕ್ಯಾನ್ ಈಸಿಲಿ ಇಂಪ್ಲಿಮೆಂಟ್ ಆಲ್ ದೀಸ್ ಥಿಂಗ್ಸ್. ಅತಿ ಸುಲಭವಾಗಿ ಇದನ್ನೆಲ್ಲ ಮಾಡ್ತೀನಿ. ಹೆಂಗೆ ಮಾಡ್ತೀನಿ? ಧರ್ಮ ಮಾಡೋದನ್ನು ಬಿಡಿಸಿದ್ರೆ ಸಾಕು, ಅಧರ್ಮ ತಾನಾಗೇನೆ ನಡೆದೇ ನಡೀತದೆ. ಯಾಕೆ ಅದಕ್ಕೆ ಕಷ್ಟಪಡಬೇಕು? ಅಧರ್ಮನೂ ಮಾಡು ಅಂತ ನಾನು ಮಾಡಿಸ್ಲಿಕ್ಕೆ ಹೋಗೋದಿಲ್ಲ, ಧರ್ಮ ಬಿಡಿಸ್ತೀನಿ ಸಾಕು. ಧರ್ಮ ಶ್ರದ್ಧೆ ಇವ್ರದ್ದು ಹೋಗ್ಬಿಟ್ರೆ ಸಾಕು, ಅಧರ್ಮ ಇವರಿಂದ ತಾನಾಗೇ ನಡೀತದೆ. ಅದಕ್ಕೋಸ್ಕರವಾಗಿ ಅಂತಾಳವಳು, ಮಾತ್ಸ್ಯಾನಾಂ ಕುಲಜಸ್ತಂ ಹಿ ತೇಷಾಂ ಸತ್ಯಂ ಪರಾಯಣಂ ತ್ವಂ ಕಿಲ ಏವಂ ವಿಧೇ ಜಾತಃ ಕುಲೇ ಧರ್ಮಪರಾಯಣೆ. ಆದ್ದರಿಂದಾಗಿ ಇಂಥ ಒಂದು ಕುಲದಲ್ಲಿ ಹುಟ್ಟಿ ಬಿಡ್ತಾ ಇದ್ದಿ, ಮೊದಲನೇದ್ದು. ಎರಡನೇದ್ದು, ನೀ ಈ ರೀತಿ ಧರ್ಮವನ್ನು ಬಿಟ್ಟು ಅಂದರೆ ಅಧರ್ಮ ನಿನ್ನನ್ನು ವ್ಯಾಪಿಸ್ಕೊಂಬರ್ತದೆ. ಅಧರ್ಮ ವ್ಯಾಪಿಸ್ಕೊಂಬಂದ್ರೆ ಏನು ಆಗಬಹುದು? ಅಧರ್ಮ ವ್ಯಾಪಿಸ್ಕೊಂಬಂದ್ರೆ ಏನಾಗ್ತದೆ ಅಂದರೆ, ಧರ್ಮಹೀನನಾಗಿರತಕ್ಕಂಥ ನಿನಗೆ ಪರೋಕ್ಷದಲ್ಲಿ ಸಿಗಬೇಕಾಗಿರ್ತಕ್ಕಂತಹ ದೇವತಾ ಸಹಾಯ, ಪುಣ್ಯದ ಬಲ, ಭಗವದ್ ಅನುಗ್ರಹ ಇದು ತಪ್ಪುತ್ತದೆ. ಯಾವಾಗ ಇದು ತಪ್ಪುತ್ತದೆ ಅಂತ ಗೊತ್ತಾಗ್ತದಲ್ಲ, ಇದು ತಪ್ಪತಿರೋ ಹಾಗೆ ಶತ್ರುಗಳು ಬಂದು ನಿನ್ನನ್ನು ಆಕ್ರಮಿಸ್ಕೊತಾರೆ. ಬೃಹಸ್ಪತ್ಯಾಚಾರ್ಯರ ಜೊತೆಗೆ ಇಂದ್ರ ದೇವರಿಗೆ ವೈಮನಸ್ಯ ಬಂತಂತೆ. ಸುಮ್ಮನೆ ಗೌರವ ಕೊಡಲಿಲ್ಲ. ಅವರೊಂದು ಸರ್ತೆ ಸಭಾ ನೆರೆದ ಮೇಲೆ ಬೃಹಸ್ಪತ್ಯಾಚಾರ್ಯರು ಬಂದ್ಬಿಟ್ರು. ಇಂದ್ರದೇವರು ಎದ್ದು ನಿಂತ ಗೌರವ ಕೊಡಲಿಲ್ಲಂತೆ. ಸ್ಥಾನಕ್ಕಾಗಿರ್ತಕ್ಕಂತಹ ಅಪಮಾನ. ಯದ್ಯಪಿ ಯೋಗ್ಯತಾದಲ್ಲಿ ಇಂದ್ರದೇವರು ಭಾಳ ಉತ್ತಮರು, ಬೃಹಸ್ಪತ್ಯಾಚಾರ್ಯ ಸಣ್ಣವರು, ಆದರೆ ಸ್ಥಾನ ಇದೆಯಲ್ಲ ಅದು ದೊಡ್ಡ ಸ್ಥಾನ.
ಗೌರವಾರ್ಹವಾದ ಸ್ಥಾನದಲ್ಲಿ ಕೂತ್ಕೊಳ್ತಕ್ಕಂತಹ ನನ್ನನ್ನು ಇಂದ್ರದೇವರು ಗೌರವ ಕೊಡಲಿಲ್ಲ ಅಂತ ಬೃಹಸ್ಪತ್ಯಾಚಾರ್ಯರು ಎದ್ದು ಹೋದ್ರಂತೆ. ಇಷ್ಟೇ, ಗುಪ್ತಚರರ ಮೂಲಕವಾಗಿ ದೈತ್ಯರಿಗೆ ಈ ಸುದ್ದಿ ಮುಟ್ಟಿತು. ಅಷ್ಟೇ, ಕಾಯ್ತಾ ಇದ್ರಂತೆ. ಸ್ವರ್ಗದ ಮೇಲೆ ದಾಳಿ ನಡೆಸಿದ್ರು, ಸ್ವರ್ಗ ಕೈವಶ ಆಯಿತು. ಬ್ರಹ್ಮದೇವ್ರ ಹತ್ರ ಹೋದ್ರಂತೆ ದೇವತೆಗಳೆಲ್ಲ. ಏನು ನಾವು ಮಾಡಿರೋ ಅಪರಾಧ? ಏನೂ ಇಲ್ಲ, ನೀವು ಎಲ್ಲರೂ ಬಲಿಷ್ಠರು, ನಿಮಗೆ ಗೆಲುವಾಗಬೇಕಾಗಿತ್ತು. ಇಷ್ಟೇ, ಒಂದೇ ಅಪರಾಧ ಏನಂದರೆ ಧರ್ಮವನ್ನು ಬಿಟ್ಟಿರೋದು ಮಾತ್ರ. ಏನು ಧರ್ಮ ಬಿಟ್ರಿ? ಬ್ರಾಹ್ಮಣನನ್ನು ನೀವು ಬಿಟ್ರಿ, ಬ್ರಾಹ್ಮಣನ ಪಕ್ಷದಲ್ಲಿ ದೇವರಿದ್ದ, ನೀವು ಬ್ರಾಹ್ಮಣನನ್ನು ಬಿಟ್ಟಿದ್ದೀರಿ ಅನ್ನೋ ಕಾರಣಕ್ಕೆ ನೀವು ಧರ್ಮವನ್ನು ಬಿಟ್ರಿ. ಧರ್ಮವನ್ನು ಬಿಟ್ಟಿದ್ದ ಕಾರಣದಿಂದಾಗಿ ಬ್ರಾಹ್ಮಣನನ್ನು ಧರ್ಮವನ್ನು ಯಾವಾಗ ಬಿಡ್ತಿದ್ದೀರೋ ತನ್ನ ಸಹಾಯವನ್ನು ಪರಮಾತ್ಮ ನಿಮ್ಮ ಪಕ್ಷಕ್ಕೆ ಮಾಡೋದು ನಿಲ್ಲಿಸಿದ, ನಿಮಗೆ ಪರಾಭವ ಸಹಜವಾಗಿ ಬಂತು. ನಾವೇನು ಅಂದ್ಕೊಂಡಿರ್ತೀವಿ, ಸುಲಭವಾಗಿ ನಮ್ಮೆಲ್ಲ ಕಾರ್ಯಗಳನ್ನು ನಾವೇ ಸಾಧನೆ ಮಾಡ್ಕೊತೀವಿ ಅಂತ. ಎಷ್ಟೋ ಕಡೆ ನಾವು ಮಾತಿನಲ್ಲಿ ಹೇಳ್ತೀವಿ ನೋಡ್ರಿ, ಹೂ ಎತ್ತಿದಷ್ಟು ಸುಲಭವಾಗಿ ಕೆಲಸ ಆಯಿತು ಅಂತ. ಹೆಂಗಾಗ್ತದೆ ಅಂತ ಅಂದ್ಕೊಂಡಿರಿ? ಪುಣ್ಯದ ಬಲ, ದೇವತಾ ಅನುಗ್ರಹ, ವಾಯುವಾದಿ ದೇವತೆಗಳ ಅನುಗ್ರಹ, ಪರಮಾತ್ಮನ ಅನುಗ್ರಹ, ಧರ್ಮ ಪಕ್ಷಪಾತಿಗಳಾಗಿ ನಾವಿದ್ದೀವಿ ಅಂತನ್ನೋದನ್ನು ಕಂಡು ಪೂರ್ವಜರು ಆಶೀರ್ವಾದ ಮಾಡಿದರೆ ಸುಲಭವಾಗಿ ಕೆಲಸ ಆಗ್ತದೆ. ಒಂದು ವೇಳೆ ಅದಿರಲಿಲ್ಲ ಅಂತಾದರೆ ಪ್ರತಿಯೊಂದು ಕಡೆಗೆ ಅಡೆತಡೆಗಳು ಬರ್ತವೆ. ಪ್ರತಿಯೊಂದೆಡೆಗೆ ರಾಜ ಸುಖವಾಗಿದ್ದೀನಿ, GDP ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀಯಲ್ಲ, ಇದು ಏನಾಗ್ಬೋದು? ಹೀಗೇ ತಪ್ಪಿಯೂ ಹೋಗ್ಬೋದು. ಯಾಕೆ ಅಂದರೆ ಪರರು ಬಂದು ಆಕ್ರಮಣ ಮಾಡಿಕೊಳ್ಳಿಕ್ಕೆ ಧರ್ಮಾಭಾವ ಒಂದೇ ಕಾರಣ. ಅತಸ್ತ್ವಾಂ ಅಹಂ ಅಭಿಕ್ರಂದೆ ಶರಣಾರ್ಥಂ ನರಾಧಿಪ ತ್ರಾಹಿಮಾಂ ಅದ್ಯ ರಾಜೇಂದ್ರ ಕೀಚಕಾತ್ ಪಾಪಪುರುಷಾತ್. ಆದ್ದರಿಂದಾಗಿ ನಾನು ನಿನಗೆ ಗೋಳಾಡಿ ಬೇಳ್ಕೊತಿದ್ದೀನಿ ರಾಜ, ದಯಮಾಡಿ ನನ್ನನ್ನು ಪರಾಮರ್ಶೆ ಮಾಡು, ನನ್ನನ್ನು ರಕ್ಷಣೆ ಮಾಡು. ಕೀಚಕನೊಬ್ಬ ಪಾಪಿಷ್ಠ ಪುರುಷ, ಜಗತ್ತಿನಲ್ಲಿ ಇದರದ ಪರಿಚಯ ಪ್ರತಿಯೊಬ್ಬರಿಗೂ ಇದೆ. ತ್ರಾಹಿಮಾಂ ಅದ್ಯ ರಾಜೇಂದ್ರ ಕೀಚಕಾತ್ ಪಾಪಪುರುಷ ಅನಾಥಾಂ ಇತಿ ಮಾಂ ಜ್ಞಾತ್ವಾ ಕೀಚಕಃ ಪುರುಷಾದಮಃ ಪ್ರಹರತ್ಯೇವ ನೀಚಾತ್ಮ ನಚ ಧರ್ಮಂ ಅವೇಕ್ಷತೆ. ನನಗೆ ಯಾರೂ ರಕ್ಷಕರಿಲ್ಲ ಅಂತ ಗೊತ್ತಾದ ನಂತರದಲ್ಲಿ ಕೀಚಕನ ಆಟಾಟೋಪ ಹೆಚ್ಚೆಚ್ಚಾಗ್ತಾ ಹೋಗ್ತದೆ. ದುರಾತ್ಮರು ತಾವು ಆಕ್ರಮಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಅವರು ಏನು ಮಾಡ್ತಾರೆ ಅಂದರೆ, ಪ್ರತಿರೋಧವನ್ನು ಮಾಡೋರು ಯಾರಿದ್ದಾರೆ, ಒಂದು ವೇಳೆ ಇವರಿಗೆ ಉತ್ತಮರಾದಂತಹ ವ್ಯಕ್ತಿಗಳ ಸಹಾಯ ಸಿಗೋದಿಲ್ಲ ಅಂತಾದರೆ ಅವರು ಮಾಡ್ತಕ್ಕಂಥದ್ದು ಮೊದಲಿನಕ್ಕಿಂತಲೂ ಹೆಚ್ಚು ವಿಜೃಂಭಿಸಿ ಅವರು ಪಾಪವನ್ನು ಮಾಡ್ತಾರೆ. ಕೀಚಕ ಇಲ್ಲಿವರೆಗೆ ಪಾಪ ಮಾಡೇ ಇಲ್ಲ ಅಂತಲ್ಲ, ನಿನ್ನ ಈ ಮೌನ ಕೀಚಕನಿಗೆ ಇನ್ನೂ ಹೆಚ್ಚಿನ ಪಾಪವನ್ನು ಮಾಡಲಿಕ್ಕೆ ಏನು ಮಾಡ್ತದೆ? ಶಕ್ತಿಯನ್ನು ತುಂಬುತ್ತದೆ. ಉತ್ತಮನಾಗಿರ್ತಕ್ಕಂಥ ವ್ಯಕ್ತಿ ತಾನು ಅಧರ್ಮವನ್ನು ಪ್ರತಿರೋಧ ಮಾಡದೆ ಹೋದರೆ ಅಧಾರ್ಮಿಕನಾಗಿರ್ತಕ್ಕಂಥವನಿಗೆ 100 ಆನೆ ಬಲ ಬರ್ತದೆ. ಕಾರ್ಯ ವಿಶೇಷಜ್ಞಾ ಕಾಮಕಾರೇಣ ಪಾರ್ಥಿವಾ ಪ್ರಜಾಸು ಕಿಲ್ಬಿಷಂ ಕೃತ್ವ ನರಕಂ ಅಧೋಮುಖ ಅಂತ ಹೇಳಿ ಇದರ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಬ್ರಹ್ಮದೇವರಿಗೂ ಇಂದ್ರದೇವರಿಗೂ ನಡೆದಿರ್ತಕ್ಕಂತಹ ಒಂದು ಸಂವಾದ ರೂಪವಾಗಿರ್ತಕ್ಕಂಥ ವೃತ್ತಾಂತವನ್ನು ಹೇಳ್ತಾಳೆ. ಇಷ್ಟನ್ನು ಕೂಡ ಧರ್ಮದ ಪ್ರತೀಕದಂತೆ ಇರತಕ್ಕಂಥ ಯುಧಿಷ್ಠಿರ ತಾನು ಬಾಯಿ ಮುಚ್ಚಿಕೊಂಡು ಕೇಳಿಸ್ಕೋಬೇಕಾಗ್ತದೆ. ಬಹಳ ದೊಡ್ಡದಾಗಿರತಕ್ಕಂತಹ ಸಮಸ್ಯೆ ಏನು ಅಂತಂದರೆ, ಉತ್ತಮನಾದಂತಹ ವ್ಯಕ್ತಿ ಧರ್ಮವನ್ನು ನಡೆಸಲಿಕ್ಕಾಗದೇನೆ ತನ್ನಕ್ಕಿಂತಲೂ ತನ್ನ ಅಧೀನದಲ್ಲಿ ಇರುವಂಥವನು ಧರ್ಮಾಧರ್ಮದ ಬಗ್ಗೆ ಉಪದೇಶವನ್ನು ಮಾಡಿದರೆ ಆ ಉಪದೇಶವನ್ನು ಸಹಿಸಿ ಅದರ ಬಗ್ಗೆ ತನ್ನ ಅಭಿಪ್ರಾಯ ಧರ್ಮದ ಪಕ್ಷದಲ್ಲಿ ಇದ್ದರೂ ಕೂಡ ತೋರಿಕೊಳ್ಳಲಾರದೇ ಇರತಕ್ಕಂತಹ ಅಸಹಾಯಕತೆಯನ್ನು ಏನು ಯುಧಿಷ್ಠಿರ ಅನುಭವಿಸ್ತಾ ಇದ್ದಾನೆ ಅದನ್ನು ಮಾತುಗಳಲ್ಲಿ ವ್ಯಕ್ತೀಕರಣ ಮಾಡ್ತಾನೆ. ವಿರಾಟ್ ರಾಜನ ಅಸಹಾಯಕತೆಯನ್ನು ಎತ್ತಿ ಹಿಡಿತಾ ಹೋಗ್ತಾಳೆ. ಹೇಗೆ ನೀನು ಕೀಚಕನ ಮುಂದೆ ನಪುಂಸಕನಂತೆ ವರ್ತಿಸ್ತಿದ್ದೀಯ ಅಂತನ್ನೋದನ್ನು ಬಿಂಬಿಸ್ತಾಳೆ. ಮಾತಿನಲ್ಲಿ ತೋರಿಸ್ತಕ್ಕಂತಹ ಸ್ವಾರಸ್ಯ ಏನಿದೆ, ಚಾಟಿ ಏನಿದೆ, ಅದು ಬಹಳ ವೈವಿಧ್ಯಪೂರ್ಣವಾದಂತಹ ಅದ್ಭುತವಾದಂತಹ ವೈಖರಿ. ಶ್ರದ್ಧಾಭಿಮಾನಿಯಾಗಿರ್ತಕ್ಕಂತಹ ದ್ರೌಪದಿ ದೇವಿ ಧರ್ಮಶ್ರದ್ಧೆ ಇಲ್ಲದೇ ಇದ್ದವ್ರನ್ನ ಹೆಂಗೆ ತೂಕದಲ್ಲಿ ನಿಲ್ಲಿಸ್ತಾಳೆ ಅಂತನ್ನೋದನ್ನು ಏನು ವಿಶದೀಕರಣ ಮಾಡ್ತಾರೆ ನಾಳಿನ ದಿವಸ. ಶ್ರೀಕೃಷ್ಣ ಅರ್ಪಣಮಸ್ತು.
ಹಾಕ್ಲಿಲ್ಲ